ಸರ್ ನಮಸ್ಕಾರ. ನಮಸ್ಕಾರ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯಿಂದ ಪತ್ರಿಕಾ ಭವನ ಕುರಿತು ಒಂದು ಹೋರಾಟ ಮಾಡ್ತಾಯಿದ್ರಿ, ಅದು ಈಗ ಯಾವ ಹಂತಕ್ಕೆ ತಲುಪಿದೆ ಸರ್? ನಾವು ಈ ಬಗ್ಗೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ವತಿಯಿಂದ ಶಿವಮೊಗ್ಗ ಘಟಕದ ವತಿಯಿಂದ ಅಲ್ಲಿ ಪತ್ರಿಕಾ ಭವನದಲ್ಲಿ ಶಿವಮೊಗ್ಗ ಪ್ರೆಸ್ ಟ್ರಸ್ಟ್ ಹೆಸರಲ್ಲಿ ಅಲ್ಲಿ ದುಡ್ಡು ವಸೂಲಿ ನಡೀತಾ ಇದೆ ಮತ್ತು ಅದು ಸರ್ಕಾರಿ ಪತ್ರಿಕಾ ಭವನ. ಹಾಗಾಗಿ ಅಲ್ಲಿ ಆಡಳಿತಾಧಿಕಾರಿ ನೇಮಿಸಬೇಕು ಅನ್ನೋದನ್ನು ಒತ್ತಾಯ ಮಾಡಿ ನಾವು ಜಿಲ್ಲಾಧಿಕಾರಿಗಳಿಗೆ ಹಲವಾರು ಬಾರಿ ಮನವಿಯನ್ನು ಕೊಟ್ಟಿದ್ವು, ಬೀಗ ಹಾಕುವ ಚಳುವಳಿ ಸಹ ಮಾಡಿದ್ವು. ನಂತರದಲ್ಲಿ ಈಗ ಮೊನ್ನೆ ತಾನೇ ಇತ್ತೀಚೆಗೆ ಜಿಲ್ಲಾಧಿಕಾರಿಗಳು ಒಂದು ಆದೇಶವನ್ನು ಹೊರಡಿಸಿದ್ದಾರೆ, ತನಿಖೆಗೆ ಒಂದು ಆದೇಶ ಹೊರಡಿಸಿದ್ದಾರೆ ನೋಡಿ. ದಿನಾಂಕ 28/2/2025 ಶಿವಮೊಗ್ಗ ಪ್ರೆಸ್ ಟ್ರಸ್ಟ್ ಉಸ್ತುವಾರಿ ಸಂಬಂಧ ಲೋಪ ಆಗಿದೆ ಅನ್ನೋ ಒಂದು ಸಮಗ್ರ ತನಿಖೆ, ಪ್ರಾಥಮಿಕ ತನಿಖೆ ಹಿನ್ನೆಲೆಯಲ್ಲಿ ಅಲ್ಲಿ ನಿವೃತ್ತ ನ್ಯಾಯಾಧೀಶರನ್ನು ತನಿಖಾಧಿಕಾರಿಯಾಗಿ ನೇಮಿಸಿದ್ದಾರೆ. ರವೀಂದ್ರನಾಥ್ HP ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು ಇವರನ್ನು ಈ ಪತ್ರಿಕಾ ಭವನ ಕುರಿತು ಮತ್ತು ಶಿವಮೊಗ್ಗ ಪ್ರೆಸ್ ಟ್ರಸ್ಟ್ ಕಾರ್ಯನಿರ್ವಹಣೆ ಬಗ್ಗೆ ವರದಿ ನೀಡಲು ತನಿಖಾಧಿಕಾರಿಯನ್ನು ನೇಮಿಸಿದ್ದಾರೆ. ಇದನ್ನು ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ಶಿವಮೊಗ್ಗ ಘಟಕ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೆ. ಮುಂದಿನ ದಿನಗಳಲ್ಲಿ ಅಕೌಂಟಲ್ಲಿ ಬ್ಯಾಲೆನ್ಸ್ ಮೇಂಟೈನ್ ಮಾಡಿದ್ರು. ಈ ವಾರ್ತಾ ಇಲಾಖೆಯವರು ಆದೇಶದಿಂದ ವಾರ್ತಾ ಇಲಾಖೆ ಅಧಿಕಾರಿಗೆ ವರದಿ ಕೇಳಿದ್ರಲ್ಲ, ಏನು ಕೊಟ್ಟಿದ್ದಾರೆ ಅವರು? ವಾರ್ತಾ ಇಲಾಖೆ ಅಧಿಕಾರಿನ ವರದಿನ ನಾವು ಒಪ್ಪದೇ ಇಲ್ಲ. ಜಿಲ್ಲಾಧಿಕಾರಿಗಳಿಗೆ ವಾರ್ತಾಧಿಕಾರಿನ ಒಪ್ಪದೇ ಇಲ್ಲ. ಹಾಗಾಗಿ ಈ ಜಿಲ್ಲಾಧಿಕಾರಿಗಳಿಗೆ ನಾವು ನಮ್ಮ ಸಂಘ ಹೃತ್ಪೂರ್ವಕವಾದ ಈ ಆದೇಶಕ್ಕೆ ಸ್ವಾಗತವನ್ನು ಸ್ವಾಗತಿಸಿದೆ, ಆಯಿತಾ. ನಂತರ ಈ ಆದೇಶ ಪ್ರಕಾರ ತನಿಖಾಧಿಕಾರಿಗಳು ಏನಿದ್ದಾರೆ ನ್ಯಾಯಯುತವಾಗಿ ತನಿಖೆ ಮಾಡಿ ನಮಗೆ ನಮ್ಮ ಸಂಘಟನೆಗೆ ಜಯ ಸಿಗುತ್ತೆ ಅನ್ನೋ ಆಶಾಭಾವನೆ ನಮ್ಮಲ್ಲಿದೆ. ಮುಂದಿನ ದಿನಗಳಲ್ಲಿ ಪತ್ರಿಕಾ ಭವನಕ್ಕೆ ಆಡಳಿತಾಧಿಕಾರಿ ನೇಮಿಸ್ತಾರೆ ಅನ್ನೋದು ಒಂದು ಭರವಸೆ ಇದೆ. ಆ ಪತ್ರಿಕಾ ಭವನ ಎಲ್ಲ ಸಮಾನ ಮನಸ್ಸಿನ ಪತ್ರಕರ್ತರ ಪತ್ರಿಕಾ ಭವನ ಆಗಬೇಕು. ಅಲ್ಲಿ ಯಾವುದೇ ಕೆಲವೇ ವ್ಯಕ್ತಿಗಳ ಪತ್ರಿಕಾ ಭವನ ಆಗಬಾರ್ದು, ಶಿವಮೊಗ್ಗ ಪ್ರೆಸ್ ಟ್ರಸ್ಟ್ನ ಪತ್ರಿಕಾ ಭವನ ಆಗಬಾರ್ದು ಅನ್ನೋದು ನಮ್ಮದು ಒತ್ತಾಯ ಆಗಿದೆ. ಹಾಗಾಗಿ ನಾವು ಹೋರಾಟ ಮಾಡಿದ್ದು. ಈಗ ಪ್ರತಿಭಟನೆ ಎಲ್ಲಿಗೆ ಬಂತು? ಇವಾಗ ಪ್ರತಿಭಟನೆ ನಾವು ಮಾರ್ಚ್ 20ಕ್ಕೆ ಪ್ರತಿಭಟನೆ ಹಮ್ಮಿಕೊಂಡಿದ್ವು. ಬೃಹತ್ ಪ್ರತಿಭಟನೆ ಎಲ್ಲ ಜಿಲ್ಲೆಗಳಿಂದ ಸಾವಿರಾರು ಪತ್ರಕರ್ತರು ನಾವು ಕರೆ ಕೊಟ್ಟಿದ್ವು. ಆದರೆ ಜಿಲ್ಲಾಧಿಕಾರಿಗಳು ಇವಾಗ ಈ ಸಂಬಂಧ ನಾವು ಏನು ಹೋರಾಟ ಮಾಡಿದ್ವು ಆ ಸಂಬಂಧ ನಮ್ಮ ಅರ್ಜಿಯ ಮನವಿಯನ್ನು ಪುರಸ್ಕರಿಸಿ ಆದೇಶ ನೀಡಿದ್ದರಿಂದ, ತನಿಖೆಗೆ ಆದೇಶ ನೀಡಿದ್ದರಿಂದ ಸದ್ಯಕ್ಕೆ ನಾವು ಆ ಪ್ರತಿಭಟನೆಯನ್ನು ಹಿಂಪಡೆದು ರದ್ದು ಮಾಡಿದ್ದೀವಿ. ಆ ಪ್ರತಿಭಟನೆ ಸದ್ಯಕ್ಕೆ ಸ್ಥಗಿತಗೊಳಿಸಿದ್ದೀವಿ. ಮುಂದಿನ ದಿನಗಳಲ್ಲಿ ನಮಗೆ ನ್ಯಾಯ ಸಿಗಲಿಲ್ಲ, ಅಲ್ಲಿ ಆಡಳಿತಾಧಿಕಾರಿ ನೇಮಿಸಲಿಲ್ಲ ಅಂದರೆ ಪತ್ರಿಕಾ ಭವನಕ್ಕೆ ಮತ್ತೆ ಹೋರಾಟ ನಿರಂತರವಾಗಿರುತ್ತೆ, ಅದರಲ್ಲೇನು ಮುಲಾಜೆ ಇಲ್ಲ. ಒಂದು ಕಡೆ ಜಿಲ್ಲಾಧಿಕಾರಿಗಳು ತನಿಖೆಗೆ ಆದೇಶ ಮಾಡಿದ್ದಾರೆ, ಆದರೆ ಇನ್ನೊಂದು ಕಡೆ ಅದೇ ಟ್ರಸ್ಟ್ ಅಧ್ಯಕ್ಷರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ KWJV ಏನಿದೆ ಅದು ಆರೋಪ ಮಾಡ್ತಿರೋದು ಸುಳ್ಳು, ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅಪಪ್ರಚಾರ ಮಾಡ್ತಾಯಿದ್ದಾರೆ ಅಂತ ಹೇಳಿದ್ದಾರೆ. ಆಮೇಲೆ ವಸೂಲಿ 2,000 ರೂಪಾಯಿದಿಂದ 1,500 ರೂಪಾಯಿ ಇಳಿಸಿದ್ದಾರೆ, 500 ರೂಪಾಯಿ ಕಡಿಮೆ ಮಾಡಿದ್ದಾರೆ. ಅದಕ್ಕೇನಂತೀರ ನೀವು? ಮಂಜುನಾಥ್ ಕ್ರಾಂತಿದೀಪ ಪತ್ರಿಕೆ ಮಂಜುನಾಥ್ ಸಂಪಾದಕ ಏನಿದ್ದಾರೆ, ನಾನು ಸೀನಿಯರ್ ಪತ್ರಕರ್ತ, ಹಿರಿಯ ಪತ್ರಕರ್ತ ಅಂತ ಅಂತಾರೆ. ನಾವು ಹೇಳೋದೆಲ್ಲ ಅಪಪ್ರಚಾರ, ಸುಳ್ಳು ಅಂತ ಹೇಳ್ತಾರೆ. ಹಂಗಾರೆ ನಾನು ಹೇಳೋದು, ನಾನು ಕೆಲವೊಂದು 25 ಪ್ರಶ್ನೆಗಳನ್ನು ಕೇಳ್ತೀನಿ ಮಂಜುನಾಥಿಗೆ ಮತ್ತು ಶಿವಮೊಗ್ಗ ಪ್ರೆಸ್ ಟ್ರಸ್ಟ್ ನಿನ್ನೆ ಪತ್ರಿಕಾಗೋಷ್ಠಿಗೆ ಹಾಜರಿದ್ರಲ್ಲ ಎಡೆಗರರಿಗೆ, ಸಂತೋಷ್ ಕಾಚಿಂಕಟ್ಟೆ ಅವರಿಗೆ, ಹುಲಿಮನೆ ತಿಮ್ಮಪ್ಪರವರಿಗೆ ಮತ್ತು ಗಿರೀಶ್ ಉಮ್ರಾಯಿಗೆ
ಜೇಸುದಾಸಿಗೆ ಹಾಗೂ ಇತರರಿಗೆ ನಾನು ಪ್ರಶ್ನೆಗಳನ್ನು ಮುಂದಿಡ್ತೀನಿ. ಸರ್ಕಾರದ ಅಧೀನ ಕಾರ್ಯದರ್ಶಿಯವರು ಪತ್ರಿಕಾ ಭವನ ನಿರ್ವಹಣೆ, ಉಸ್ತುವಾರಿ ಹಾಗೂ ಕಟ್ಟಡ ನಿರ್ವಹಣೆ ಬಗ್ಗೆ DC ಜಿಲ್ಲಾಧ್ಯಕ್ಷರು ಅಂತ ರಾಜ್ಯಪಾಲರ ಆಜ್ಞಾನುಸಾರ ಒಂದು ಆದೇಶ ಹೊರಡಿಸ್ತಾರೆ. ರಾಜ್ಯಪಾಲರ ಆಜ್ಞಾನುಸಾರ ಆದೇಶ ಹೊರಡಿಸ್ತಾರೆ. ಇದು ಅಧಿಕೃತ ದಾಖಲೆನಾ? ಇದು ಅಧಿಕೃತ ದಾಖಲೆ. ಇದು 2017ರಲ್ಲಿ ಆಗಿರತಕ್ಕಂಥ ಅಧಿಕೃತ ದಾಖಲೆ. ಇದು ನನಗೆ ಹಳೆ ಕಾಪಿ ಸಿಕ್ಕಿತ್ತು, ಜೆರಾಕ್ಸ್ ಕಾಪಿ. ಈಗ ಅಧಿಕೃತವಾಗಿ ನೋಡಿ, ಈ ಹಿಂದೆ ನನಗೆ ಜೆರಾಕ್ಸ್ ಕಾಪಿ ಸಿಕ್ಕಿತ್ತು. ಈಗ ಅಧಿಕೃತವಾಗಿ RTಯಲ್ಲಿ ಅರ್ಜಿ ಹಾಕಿದ್ದೇನೆ. ಯಾಕೆಂದರೆ ಏನಾದ್ರು ಪುನರ್ವಿಮರ್ಶೆ ಆಗಿರ್ಬೋದು ಅಥವಾ ಕ್ಯಾನ್ಸಲ್ ಆಗಿರ್ಬೋದು. ನಾಳೆ ದಿವಸ ಧ್ವನಿ ಸಂಘಟನೆ ಸುಳ್ಳು ಅಪಪ್ರಚಾರ ಮಾಡ್ತಾಯಿದೆ, ಇದು ಯಾವುದೇ ಇಲ್ಲ ಅಂತ. ಆದರೆ ನಾನು ಹೇಳ್ತಾ ಇಲ್ಲ, ಇದು ಕರ್ನಾಟಕದ ಸರ್ಕಾರದ ಸಚಿವಾಲಯ, ವಿಕಾಸಸೌಧ, ಬೆಂಗಳೂರು. ಯಾರು ಹೇಳಿ? ಸರ್ಕಾರದ ಅಧೀನ ಕಾರ್ಯದರ್ಶಿ, ಕನ್ನಡ ಸಂಸ್ಕೃತಿ ಹಾಗೂ ವಾರ್ತಾ ಇಲಾಖೆ, ವಾರ್ತಾ ಶಾಖೆ, ಇವರು ಹೊರಡಿಸಿರ್ತಕ್ಕಂಥ ಇದು ಅಧಿಕೃತ ಅಧಿಸೂಚನೆ. ಇದನ್ನು ನಾನು ಸುಳ್ಳು ಅಂತ ಹೇಳೋಕ್ಕಾಗತ್ತಾ? ಮಂಜುನಾಥ್ ಹೇಳ್ತಾರೆ, ಧ್ವನಿ ಸಂಘಟನೆಯವರು ಏನು ಆರೋಪ ಮಾಡ್ತಾ ಇದ್ದಾರೆ, ಪ್ರಚಾರ ಮಾಡ್ತಾ ಇದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಮಾಡ್ತಾ ಇದ್ದಾರೆ, ಸುಳ್ಳು ಅಂತಾರೆ. ಹಂಗಾರೆ ನಾನು 25 ಪ್ರಶ್ನೆನ ಮಂಜುನಾಥ್ ಮತ್ತು ಆ ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದವರಿಗೆ ಈ ಪ್ರಶ್ನೆ ಇಡ್ತೀನಿ. ದಯಮಾಡಿ ನೀವು ಉತ್ತರಿಸಿ ಈ ಪ್ರಶ್ನೆಗೆ. ಸರ್ಕಾರದ ಅಧೀನ ಕಾರ್ಯದರ್ಶಿಯವರು ಪತ್ರಿಕಾ ಭವನ ನಿರ್ವಹಣೆ ಕುರಿತು DC ಅವರನ್ನ ಅಧ್ಯಕ್ಷರು ಅಂತ ಅಂದಿದ್ದಾರೆ. 4 ಜನ ಕಮಿಟಿ ಸದಸ್ಯರು ಅಂತ ಆದೇಶ ಹೊರಡಿಸಿದ್ದಾರೆ. ಅದು ಸುಳ್ಳ? ಮಂಜುನಾಥ್ ಅವರೇ, ಸುಳ್ಳು ಹೇಳ್ತೀವಿ ಅಂತಲ್ಲ, ಇದು ಸುಳ್ಳು. ಹಂಗಾರೆ ಸರ್ಕಾರ ಆದೇಶ ಸುಳ್ಳಂದ್ರೆ ಏನ್ರಿ ಹೇಳ್ತೀರಾ? ಅವಿವೇಕಿ ಅಂತೀರಾ? ನೀವು ಅವಿವೇಕಿಯೇ. ಸರ್ಕಾರಿ ಆದೇಶನ ಸುಳ್ಳು ಅಂತ ಹೇಳ್ತೀರಲ್ರಿ, ನಾವು ಅದನ್ನು ಪ್ರಶ್ನೆ ಮಾಡಿದ್ದೀವಿ. ಎರಡನೇದು, ಸರ್ಕಾರಿ ಪತ್ರಿಕಾ ಎಂಬುದು ಸುಳ್ಳ. ನಾವು ಹೇಳಿದ್ದು ಸರ್ಕಾರಿ ಪತ್ರಿಕಾ ಭವನ, ಅದು ಪ್ರೆಸ್ ಟ್ರಸ್ಟ್ ಪತ್ರಿಕಾ ಭವನ ಅಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ. ನೀವೇನಾದ್ರು ಒಂದು ನಯ ಪೈಸಾ ಪ್ರೆಸ್ ಟ್ರಸ್ಟ್ನವ್ರು ಏನಾದ್ರು ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಂದ್ರೆ, ವಿತೌಟ್ ಇನ್ವೆಸ್ಟ್ಮೆಂಟು ಅಲ್ಲಿ ಹೋಗಿ ವಸೂಲಿ ಮಾಡ್ಕೊಂಡು ದುಡ್ಡು ಮಾಡ್ಕೊಳ್ತಾ ಇದ್ದೀರ ನೀವು. ಇದು ಏನು? ಇದು ಟ್ಯಾಲೆಂಟ್. ಇದು ಸರ್ಕಾರಿ ಪತ್ರಿಕಾ ಭವನದಲ್ಲಿ ಕೂತ್ಕೊಂಡು ದುಡ್ಡು ವಸೂಲಿ ಮಾಡೋದು ವಿತೌಟ್ ಇನ್ವೆಸ್ಟ್ಮೆಂಟು. ಸರ್ಕಾರಿ ಪತ್ರಿಕಾ ಭವನ ಎಂಬುದು ಸುಳ್ಳ? ಇದಕ್ಕೆ ಪ್ರಶ್ನೆಗೆ ಉತ್ತರಿಸಿ ಮಂಜುನಾಥ್ ಅವರೇ. ಆಮೇಲೆ ಸರ್ಕಾರಿ ಪತ್ರಿಕಾ ಭವನಕ್ಕೆ ಸರ್ಕಾರದಿಂದ ಬಿಡುಗಡೆಯಾದ ಹಣ DC-ಗೆ 25 ಲಕ್ಷ ಪ್ರಥಮ ಬಾರಿಗೆ, 2ನೇ ಬಾರಿಗೆ 41 ಲಕ್ಷ, 3ನೇ ಬಾರಿಗೆ 75 ಲಕ್ಷ. ಆಮೇಲೆ ಮತ್ತದು ರಿನೋವೇಷನಿಗೆ ಸಾಕಾಗಲ್ಲ ಅಂತ ಮತ್ತೆ 25 ಲಕ್ಷ ಬಿಡುಗಡೆ ಆಗಿದೆ. ಇದು ಸುಳ್ಳ ಮಂಜುನಾಥ್ ಅವರೇ? ಅಲ್ಲಿ ಕೂತಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಹಿರಿಯ ಪತ್ರಕರ್ತರು ಎಡಗರೆ ಇದ್ದಾರೆ, ಕಾಚಿನಕಟ್ಟೆ ಸಂತೋಷ್ ಇದ್ದಾರೆ, ಸ್ಟೇಟ್ ಪೇಪರ್ ಅವರು, ಕನ್ನಡಪ್ರಭ. ಇದು ಹಂಗಾರೆ ಇದು ಸುಳ್ಳ? ಸರ್ಕಾರದಿಂದ ಬಿಡುಗಡೆ ಆಗಿರೋದು ಹಣ ಸುಳ್ಳ? ಆಮೇಲೆ ಸರ್ಕಾರಿ ಪತ್ರಿಕಾ ಭವನದಲ್ಲಿ ಪ್ರೆಸ್ ಟ್ರಸ್ಟ್ ಬೋರ್ಡ್ ಹಾಕಿ ಸುದ್ದಿಗೋಷ್ಠಿ ಹೆಸರಿನಲ್ಲಿ ಮತ್ತಿತರೆ ಹಣ ವಸೂಲಿ ಮಾಡುತ್ತಿರುವುದು ಸುಳ್ಳ? ನನ್ನ ಪ್ರಶ್ನೆಗಳಿಗೆ ಉತ್ತರಿಸಿ. ನೀವು ಅಪಪ್ರಚಾರ ಮಾಡ್ತೀರಾ ಅಂತ ಹೇಳ್ತಾ ಇರಲ್ಲ. ನಾವು ಈ ಪ್ರಶ್ನೆನೇ ಎತ್ತಿರೋದು. ಇದು DC ಅವರಿಗಾಗಲಿ, ಸರ್ಕಾರಕ್ಕಾಗಲಿ, ಮತ್ತು ಜಿಲ್ಲಾಧಿಕಾರಿಗಳಿಗಾಗಲಿ ನಾವು ಕೊಟ್ಟಿರೋದು ಇದೇ ಮನವಿನ. ಆಮೇಲೆ MP, MLA ಮತ್ತಿತರ ಕಡೆಯವರಿಂದ ಪತ್ರಿಕಾ ಭವನ ಹೆಸರಿನಲ್ಲಿ ಹಣ ಪಡೆದಿರುವುದು ಸುಳ್ಳ? ಹೇಳಿ ಮಂಜುನಾಥ್ ಅವರೇ, ಇದು ಅಪಪ್ರಚಾರನಾ? ನೀವು ಹೇಳ್ತಾ ಇರೋ ಸುಳ್ಳು, ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ. ನನ್ನ ಪ್ರಶ್ನೆ ಫಸ್ಟ್ ಉತ್ತರಿಸಿ ನೀವೆಲ್ಲ. ಆಮೇಲೆ ಪ್ರೆಸ್ ಟ್ರಸ್ಟ್ ಖಾಸಗಿ ಸಂಸ್ಥೆ ಅನ್ನೋದು ಸುಳ್ಳ? ಯಾರು ಸರ್ಕಾರಿ ಜಾಗನ ಪ್ರೆಸ್ ಟ್ರಸ್ಟಿಗೆ ಕೊಡೋಕೆ ಬರುತ್ತಂದ್ರಿ? CA ನಿವೇಶನ ತಗೋಬೇಕು ಅವರು. ಅಲಾಟ್ ಮಾಡಿ ಲೇಔಟಲ್ಲಿ CA ನಿವೇಶನ ಅಂತ ಖಾಸಗಿ ಸಂಸ್ಥೆಗಳು ಬಿಟ್ಟಿರ್ತಾರೆ. ಅಲ್ಲಿ CA ನಿವೇಶನಕ್ಕೆ ಅರ್ಜಿ ಹಾಕಿ ಹಣ ಕಟ್ಟಿ ಅದನ್ನು ಪಡಿಬೇಕು ನಿಯಮಾನುಸಾರ. ಹಂಗಾರೆ ಖಾಸಗಿ ಸಂಸ್ಥೆ ಅನ್ನೋ ಸುಳ್ಳ? ನಾವು ಖಾಸಗಿ ಸಂಸ್ಥೆ ಅಂತ ಹೇಳಿದ್ವಿ ಪ್ರೆಸ್ ಟ್ರಸ್ಟಿಗೆ, ಸರ್ಕಾರಿ ಪತ್ರಿಕಾ ಭವನ ಕೊಡೋಕೆ ಬರಲ್ಲ ಅಂತ. ಆಮೇಲೆ ಸರ್ಕಾರಿ ಪತ್ರಿಕಾ ಭವನದಲ್ಲಿ ಇದ್ದು ಹಣ ವಸೂಲಿ ಮಾಡಿದ ಬಗ್ಗೆ ಜಿಲ್ಲಾಡಳಿತಕ್ಕಾಗಲಿ ಸರ್ಕಾರಕ್ಕಾಗಲಿ ಲೆಕ್ಕ ಕೊಟ್ಟಿಲ್ಲ ನೀವು. ಇದು ಸುಳ್ಳ? ಲೆಕ್ಕ ಕೊಡ್ರಿ. ಸಾರ್ವಜನಿಕರ ಹಣ ಇದು. ನೀವು ಬಂಡವಾಳ ಹಾಕಿ ಕಟ್ಟಿದ ಪತ್ರಿಕಾ ಭವನ ಅಲ್ಲ, ಸರ್ಕಾರಿ ಪತ್ರಿಕಾ ಭವನ ಇದು. ಅಲ್ಲಿ ಕೂತಿ ಹಣ ವಸೂಲಿ ಮಾಡಿದ್ದು ನಾವು ಲೆಕ್ಕ ಕೇಳಿದ್ದೀವಿ. 15 ವರ್ಷದಿಂದ ಹಣ ವಸೂಲಿ ಆಗಿದ್ದು ಜಿಲ್ಲಾಡಳಿತಕ್ಕೆ ಅಥವಾ ಸರ್ಕಾರ ಕಟ್ಟಬೇಕಾಗಿತ್ತು, ಆದರೆ ನೀವು ಕಟ್ಟಿಲ್ಲ. ಇದು ಸುಳ್ಳ? ಇದು ಅಪಪ್ರಚಾರನಾ?
ಆಮೇಲೆ ಪ್ರೆಸ್ ಟ್ರಸ್ಟ್ನಲ್ಲಿ 11 ಜನ ಕಾರ್ಯಕಾರಿ ಟ್ರಸ್ಟಿಗಳಿದ್ದಾರೆ ಮತ್ತು 12 ಜನ ಟ್ರಸ್ಟಿಗಳು ಮಾತ್ರ ಇದ್ದಾರೆ. ಒಟ್ಟು ಪ್ರೆಸ್ ಟ್ರಸ್ಟಲ್ಲಿ ಎಷ್ಟು ಜನ ಇರೋದು? ಅವ್ರು ಬರ್ಕೊಂಡಿರೋ ಪ್ರೆಸ್ ಡೀಟ್ ಪ್ರಕಾರ 23 ಜನ. ಇದನ್ನು ನಾವು ಪ್ರಚಾರ ಮಾಡಿದ್ದೀವಿ. ಇದು ಸುಳ್ಳ? ಮಂಜುನಾಥ್ ಅವರೇ, ಅಲ್ಲಿ ಪತ್ರಿಕಾಗೋಷ್ಠಿ ಕೂತರು ಹಿರಿಯ ಪತ್ರಕರ್ತರೆ, ಇದು ಸುಳ್ಳ? ಇದು ಉತ್ತರಿಸಿ. ಆಮೇಲೆ ಪ್ರೆಸ್ ಟ್ರಸ್ಟ್ನಲ್ಲಿ ಸದಸ್ಯರಾದವರಿಗೆ ಯಾವುದೇ ಮತದಾನದ ಹಕ್ಕು ಇಲ್ಲ ಅಂತ ಪ್ರೆಸ್ ಡೀಟಲ್ಲಿದೆ. ಅದು ನಾವು ಪ್ರಶ್ನೆ ಮಾಡಿದ್ದೀವಿ. ಮತದಾನದ ಹಕ್ಕಿಲ್ಲ ಅಂದಮೇಲೆ ಯಾಕೆ ಸದಸ್ಯರಾಗಬೇಕು ನಾವು ಪ್ರೆಸ್ ಟ್ರಸ್ಟಲ್ಲಿ ಪತ್ರಕರ್ತರು? ನೀವು ಖಾಸಗಿ ಸ್ವತ್ತು ಮಾಡ್ಕೊಂಡಿದ್ದೀರಾ, ಅಲ್ಲಿ ಹಣ ಬಂದಿದ್ದೆಲ್ಲ ನೀವು ಪ್ರೆಸ್ ಟ್ರಸ್ಟಿಗೆ ಹಾಕೊಳ್ತೀರಾ. ಮತದಾನದ ಹಕ್ಕಿಲ್ಲ ಅಂತೀರಾ, ಅಲ್ಲಿರೋ ಹಣ ಲೆಕ್ಕಾಚಾರ ಕೇಳಬಾರ್ದು ಅಂತೀರಾ. ಹಂಗಾರೆ ಇದು ಸುಳ್ಳ? ನಾವು ಲೆಕ್ಕಾಚಾರ ಕೇಳಿದ್ದು ಸುಳ್ಳ? ಸದಸ್ಯರು ಯಾವುದೇ ಲೆಕ್ಕಪತ್ರ ಕೇಳುವ ಆಗಿಲ್ಲ, ಲಾಭಾಂಶ ಕೇಳೋಂಗಿಲ್ಲ. ಎಂಥ ವಿಪರ್ಯಾಸ ರೀ ಇದು. ಒಬ್ಬ ಪತ್ರಕರ್ತ ಅಲ್ಲಿ ಹಣ ವಸೂಲಿ ಆಗ್ತಾ ಇದ್ದರೆ ಎಷ್ಟು ಹಣ ವಸೂಲಿ ಆಗಿದೆ, ಅದು ಏನಾಗಿದೆ ಅಂತ ಕೇಳಬಾರ್ದಂತೆ. ಅದು ಸುಳ್ಳಂತ. ಹಂಗಾರೆ ಅಪಪ್ರಚಾರನ ಇದು? ಆಮೇಲೆ ಸರ್ಕಾರಿ ಜಾಗ ಖಾಸಗಿ ಟ್ರಸ್ಟಿಗೆ ಕೊಡಲು ಬರುವುದಿಲ್ಲ, ಅದು ಕಾನೂನು ಬಾಹಿರ ಅಂತ ನಾವು ಹೇಳ್ತಾ ಇದ್ದೀವಿ. ಅದು ಸುಳ್ಳಂದರೆ. ಆಮೇಲೆ ಸರ್ಕಾರಿ ಪತ್ರಿಕಾ ಭವನದ ಕೆಳಂತಸ್ತು ಕಟ್ಟಡಕ್ಕೆ ರಿನೋವೇಷನ್ ಮಾಡಿದರೆ ಕೆಳಗಡೆ 1,75,00,000 ಫಸ್ಟ್ ಬಿಡುಗಡೆ ಆಗುತ್ತೆ. ಅದು ಸಾಕಾಗಲ್ಲ ಅಂತ 25 ಲಕ್ಷ ಬಿಡುಗಡೆ ಆಗುತ್ತೆ. ಫ್ರಂಟ್ ಡೋರ್ ಏನು ಗೊತ್ತಾ? ಅದು ಫ್ರಂಟ್ ಡೋರ್ ಯಾರು ಹಾಕಿದಾರೆ ಗೊತ್ತಾ? ಅಲ್ಲಿ ಫ್ರಂಟ್ ಡೋರ್ ಹಾಕಿರೋದು 1 ಕೋಟಿ ರಿನೋವೇಷನ್ ಮಾಡಿರೋದು. ಮುಂಚೆ ಕಟ್ಟಡ ಇತ್ತು, ಒಳಗಡೆ AC ಅಂತ ಮಾಡಿ ರಿನೋವೇಷನ್ ಮಾಡಿದ್ದಾರೆ. 1 ಕೋಟಿ ಹಣ ಖರ್ಚಾಗಿದೆ. ಯಾವುದು? PWD ಇಲಾಖೆದು. ನನ್ನ ಲೆಕ್ಕ ಅದು 1 ಕೋಟಿ ಖರ್ಚಾಗಿಲ್ಲ. ಅದು ಮುಂದ್ಗಡೆ ಡೋರ್ ಯಾವುದು? ಕಬ್ಬಿಣದ ಡೋರ್ ಕಂಡ್ರಿ, ನಾಚಿಕೆ ಆಗುತ್ತೆ. 1 ಕೋಟಿ ಖರ್ಚು ಮಾಡಿ ಮುಂದ್ಗಡೆ ಕಬ್ಬಿಣದ ಡೋರ್ ಹಾಕಿದ್ದಾರೆ. ಇದನ್ನು ನಾವು ನಂತರದಲ್ಲಿ ತನಿಖಾ ಸಂಸ್ಥೆಗಳಿಗೆ, ಲೋಕಾಯುಕ್ತಕ್ಕೆ, ಕೋರ್ಟಿಗೆ ಈ ದುಡ್ಡು ನಿರ್ಮಿತಿ ಕೇಂದ್ರದಿಂದ ದುಡ್ಡು ಖರ್ಚು ಮಾಡಿದ್ದಾರೆ, ಮತ್ತು PWDಯಿಂದ ಖರ್ಚು ಮಾಡಿದ್ದಾರೆ. ಇದನ್ನೆಲ್ಲ ಪ್ರಶ್ನೆ ಮಾಡ್ತೀವಿ ನಾವು. ಕಳಪೆ ಕಾಮಗಾರಿ ಆಗಿದೆ, ಇಷ್ಟೊಂದು ದುಡ್ಡು ಹಣ ಖರ್ಚಾಗಿಲ್ಲ ಪತ್ರಿಕಾ ಭವನಕ್ಕೆ, ಈ ಬಗ್ಗೆ ತನಿಖೆ ಆಗಬೇಕು ಅಂತೀವಿ. ಇದನ್ನು ಕೇಳೋದು ತಪ್ಪ? ಇದು ಸುಳ್ಳ? ಮಂಜುನಾಥ್ ಅವರೇ, ಇದು ಸುಳ್ಳಂದ್ರೆ ನನ್ನ ಪ್ರಶ್ನೆಗೆ ನೀವು ಉತ್ತರಿಸಿ. ಫಸ್ಟು ನಾವು ಅಪಪ್ರಚಾರ ಮಾಡ್ತಾಯಿದ್ದೀವ? ನಿಮಗೆ ಪ್ರಶ್ನೆ ಮಾಡಿದರೆ ಎಲ್ಲ ಸುಳ್ಳು, ಅವ್ರು ಪತ್ರಕರ್ತರಲ್ಲ. ನಿಮ್ಮ ಪ್ರೆಸ್ ಟ್ರಸ್ಟ್ನಲ್ಲಿ ಸದಸ್ಯರಾದರೆ ಮಾತ್ರ ಪತ್ರಕರ್ತರು. ಅವನು ಹೇಳೋದೇನು ಗೊತ್ತಾ? ಮಾಧ್ಯಮ ಪಟ್ಟಿಯಲ್ಲಿರೋದು ಮಾತ್ರ ಪತ್ರಕರ್ತರು ರೀ. ಬೆಂಗಳೂರು ಪತ್ರಿಕೆ 1.5 ಲಕ್ಷ ಸರ್ಕ್ಯುಲೇಷನ್ನು. ಲಂಕೇಶ್ ಪತ್ರಿಕೆ 1.5 ಲಕ್ಷ ಸರ್ಕ್ಯುಲೇಷನ್ ಇತ್ತು, ಅವ್ರು ಮಾಧ್ಯಮ ಪಟ್ಟಿ ಸೇರಿಸಲಿಲ್ಲ. ಹಂಗಾರೆ ಅವ್ರು ಪತ್ರಕರ್ತರಲ್ವಾ? ಮಾಧ್ಯಮ ಪಟ್ಟಿ ಅನ್ನೋದು ಜಾಹೀರಾತು ಪಡ್ಕೊಳ್ಳೋಕ್ಕೋಸ್ಕರ, ಅದು ಸರ್ಕಾರಿ ಸೌಲಭ್ಯ ಪಡೆಯೋಕ್ಕೋಸ್ಕರ ಮಾಡಿರತಕ್ಕಂಥ ವ್ಯವಸ್ಥೆ. ಹಂಗಾರೆ ನಾವು ಸರ್ಕಾರಿ ಸೌಲಭ್ಯ ಬೇಡ ಅಂತ ಪತ್ರಿಕೆ ಮಾಡ್ಕೊಂಡಿದ್ರೆ ಬೆಂಗಳೂರು ಅವರೆಲ್ಲ ಪತ್ರಕರ್ತರಲ್ಲ ಇವನ್ ಲೆಕ್ಕದಲ್ಲಿ. ಇದು ಸುಳ್ಳ? ಆಮೇಲೆ ಸರ್ಕಾರಿ ಪತ್ರಿಕೆ ಆಗಿದ್ದಿರೋ 1 ನಯ ಪೈಸೆ ಕೊಟ್ಟಿದ್ದಾರೆ ಪ್ರೆಸ್ ಟ್ರಸ್ಟ್ನಲ್ಲಿ. ಇವನೇ ಕಟ್ಟಿ ಕಲ್ಕಂಬ ಎಂಥದ್ದು ಕಲ್ಲು ಸೈಜ್ಗಲ್ಲೆಲ್ಲ ತಂದು ಹಾಕಿ ಇಟ್ಟಿಗೆ ಹಾಕಿ ಕಟ್ಟಿದ್ದೀನಿ ಅನ್ನಂಗೆ ಹೇಳ್ತಾನೆ. 1 ನಯ ಪೈಸೆ. ನಾನು ಜಾಸ್ತಿ ಕೇಳಲ್ಲ. ಇವಾಗ ಶಿವಮೊಗ್ಗ ಪ್ರೆಸ್ ಟ್ರಸ್ಟ್ ವತಿಯಿಂದ ಪತ್ರಿಕಾ ಭವನ ನಿರ್ಮಾಣಕ್ಕೆ 10 ರೂಪಾಯಿ ಅಥವಾ 1 ಪೈಸಾ ಏನಾದ್ರು ಇವನು ಜೋಬಿಂದ ಹಾಕಿದರೆ ಅದನ್ನ ಲೆಕ್ಕ ಕೊಡಿ. ಸರ್ಕಾರ ದುಡ್ಡು ಖರ್ಚು ಮಾಡಿ ಕಟ್ಟಿದ್ದನ್ನು ನಾನೇ ಮಾಡಿದೆ, ನಾನೇ ಕಟ್ಟಿಸ್ದೆ ಅಂತ ಅದನ್ನು ಏನು ವಿಜೃಂಭಿಸ್ಕೊಳ್ತಾರೆ. ಸರ್ಕಾರ ಕಟ್ಟಿರೋದು ಇದು ಶಿವಮೊಗ್ಗ ಜಿಲ್ಲೆಗೆ ಅಷ್ಟಲ್ಲ, ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಪತ್ರಿಕಾ ಭವನ ಆಗಬೇಕು ಅಂತ ಸರ್ಕಾರ ಉದ್ದೇಶ ಹೊಂದಿ ಮಾಡಿರತಕ್ಕಂಥದ್ದು ಪತ್ರಿಕಾ ಭವನ. ಆಯಿತಾ? ಆಮೇಲೆ ಸರ್ಕಾರಿ ಪತ್ರಿಕಾ ಭವನದಲ್ಲಿ ಪ್ರೆಸ್ ಬೋರ್ಡ್ ಆಗ್ತಾರೆ. ಹೆಂಗ್ರಿ ಆಗ್ತಿರೋದು? ನೀವು ಬೇರೆ ಕಡೆ ಕಚೇರಿ ಮಾಡ್ಕೋಬೇಕಂಡ್ರಿ. ನಿರ್ವಹಣೆಗೆ ಅಂತ ಕೊಟ್ಟಿದ್ರು ನಾವು ಕೊಟ್ಟಿದ್ದಾರೆ ಅಂತ ಹೇಳಲ್ಲ. ಪತ್ರಿಕಾ ಭವನ ನಿರ್ವಹಣೆ ಕೊಟ್ಟೇ ಇಲ್ಲ. ನಾನು ಯಾವಾಗಲೇ ಆದೇಶ ತೋರಿಸಿದ್ನಲ್ಲ, DC ಅದು ನಿರ್ವಹಣೆ ಮಾಡಬೇಕು, ಉಸ್ತುವಾರಿ ಮಾಡಬೇಕು. ಆದ್ರೆ ಇವನು ಹೇಳ್ಕೊಳ್ತಾನೆ ಪ್ರೆಸ್ ಬೋರ್ಡ್ ಹಾಕೊಂಡು ಕೂತ್ಕೊಂಡಿದ್ದಾನೆ, ಕಲೆಕ್ಷನ್ ಮಾಡ್ತಾ ಇದ್ದಾನೆ ಪ್ರೆಸ್ ಬೋರ್ಡ್ ಹಾಕೊಂಡು ಒಳಗೆ ಹೊರಗೆಲ್ಲ. ಅಲ್ಲದೆ ಹಂಗಾರೆ ನಾವು ಬೋರ್ಡ್ ಹಾಕ್ಬೋದಲ್ಲ? ಹಂಗಾರೆ ಅದನ್ನು ತಪ್ಪು ಅಂತ ಹೇಳಿದ್ದು ಸುಳ್ಳ? ಅದು ಅಪಪ್ರಚಾರನ? ಪ್ರೆಸ್ ಟ್ರಸ್ಟ್ ಅಧ್ಯಕ್ಷ ಆಮೇಲೆ ಇನ್ನೊಂದು ವಿಪರ್ಯಾಸ, ಇವನು ಇಷ್ಟೊಂದು ನಾನು ಭಾರಿ ದೊಡ್ಡ ಮನುಷ್ಯ ಅಂತಾರೆ. ಆದರೆ ಇವನು ಒಂದು ಪ್ರೆಸ್ ಟ್ರಸ್ಟ್ ಅಧ್ಯಕ್ಷ DC ಕಾಂಪೌಂಡಲ್ಲಿ ಒಂದು ಇವನು ಎಂಥದ್ದು ಭಗೀರಥ ಸಹಕಾರ ಸಂಘ ಅಂತ ಮಾಡ್ಕೊಂಡಿದ್ದಾರೆ. ಆಮೇಲೆ ಪ್ರೆಸ್ ಟ್ರಸ್ಟ್ ಅಧ್ಯಕ್ಷ ಅಂತ ಏನು ಹೇಳ್ಕೊಂಡಿದ್ದಾನೆ, ಈ ಮಂಜುನಾಥ್ ಕ್ರಾಂತಿ ಪತ್ರಿಕೆ
ಒಂದು ಭಗೀರಥ ಸಹಕಾರ ಸಂಘ ಅಂತ ಸ್ಥಾಪನೆ ಮಾಡಿದ್ದಾರೆ. ಆ ಬೋರ್ಡ್ ಎಲ್ಲಿ ಹಾಕ್ಬೇಕು? DC ಕಾಂಪೌಂಡಲ್ಲಿ ಹಾಕಿದ್ದಾರೆ. ವಾರ್ತೆ ಇಲಾಖೆ ಪಕ್ಕ ಸರ್ಕಾರಿ ಕಟ್ಟಡದಲ್ಲಿ. ಯಾರು ಬಾಡಿಗೆ ಕೊಟ್ಟರು ಇವರಿಗೆ? DC ಕಾಂಪೌಂಡಲ್ಲಿ ಸಹಕಾರಿ ಸಂಸ್ಥೆ ಬೋರ್ಡ್ ಹಾಕ್ಬೋದಾ? ನನಗಂತೂ ಗೊತ್ತಿಲ್ಲಪ್ಪ. ಇದು ಸುಳ್ಳು ನಿಜನ ಗೊತ್ತಿಲ್ಲ. ಅದು ಮಂಜುನಾಥರೇ ಉತ್ತರಿಸ್ಬೇಕು. ಅವನೇ ಮರು ಬಾಡಿಗೆ ಕೊಟ್ಟಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರಿ ಬಿಲ್ಡಿಂಗಿಗೆ ಬಾಡಿಗೆ ಕೊಟ್ಟು ಬಾಡಿಗೆ ವಸೂಲಿ ಮಾಡೋದು ಇದು ಸುಳ್ಳ? ಇದನ್ನು ನಾವು ಪ್ರಶ್ನೆ ಕೇಳಿದ್ದೀವಿ. ಇದನ್ನು ನಾನು ಸುದ್ದಿನೂ ಮಾಡಿದ್ದೀನಿ. ಇದು ಸುಳ್ಳ? ಇದು ಅಪಪ್ರಚಾರನ? ಆಮೇಲೆ ಇತರೆ ಸಂಘ ಸಂಸ್ಥೆಗಳಿಂದ ನನಗೆ ಬಂದಿದ್ದ ಮಾಹಿತಿ ಪ್ರಕಾರ ಇತ್ತೀಚೆಗೆ ಕೆಲವಾರು ಹಿರಿಯ ಪತ್ರಕರ್ತರು ನನಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ಕೆಲವು ಸಂಘ ಸಂಸ್ಥೆಗಳಿಂದ 50,000 ಲಕ್ಷ ಇಸ್ಕೊಂಡಿದ್ದಾರೆ ಅಂತ. ಉದಾಹರಣೆಗೆ ಪದವೀಧರ ಸಹಕಾರ ಸಂಘದಲ್ಲಿ ಪ್ರಶ್ನಷ್ಟಿಗೆ 50,000 ಇಸ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಉದಾಹರಣೆಗೆ ಹೇಳ್ತಾ ಇದ್ದೀನಿ. ಇನ್ನು ಸಾಕಷ್ಟು ಇದ್ದಾವೆ. ಅವೆಲ್ಲ ದಾಖಲೆ ಬಂದ ಮೇಲೆ ಇವ್ರದ್ದು ಬಿಚ್ಚಿಡ್ತೀನಿ. ಇವ್ರ ಜನ್ಮ ಜಾಲಾಗ್ತೀನಿ ಎಲ್ಲೆಲ್ಲಿ. ಇದು ಉದಾಹರಣೆ. ಮಂಜುನಾಥ ಅವರೇ 50,000 ಇಸ್ಕೊಂಡಿರೋ ಸುಳ್ಳಂದ್ರಿ? ಚೆಕ್ ಮೂಲಕ ತಗೊಂಡಿದ್ದೀರಲ್ರಿ ನೀವು. ಪದವೀಧರ ಸಹಕಾರ ಸಂಘ ಅದರ 50,000 ರೂಪಾಯಿ ಕೊಟ್ಟಿದ್ದಾರೆ. ಇದು ಸುಳ್ಳ ನಿಜನ ಅಂತ ನೀವು ಹೇಳ್ರಿ. ಅಲ್ಲಿ ಪ್ರೆಸ್ಟೀಜಲ್ಲಿ ಕೂತಿದ್ರಲ್ಲ ಎಲ್ಲ ಎಡಗರೆ ಸಾಹೇಬರು, ಸಂತೋಷ್ ಕಾಚಿನಕಟ್ಟೆ, ಹಿರಿಯ ಪತ್ರಕರ್ತರು, ಹುಲಿಮನೆ ತಿಮ್ಮಪ್ಪರು, ಇಂಡಿಯನ್ ಎಕ್ಸ್ಪ್ರೆಸ್ ಗುಣಗಾರಿಯವರು. ಇದು ಸುಳ್ಳ ನಿಜನ ಅಂತ ಹೇಳ್ಬಿಡ್ಲಿ. ನನಗೆ ಹೇಳಿದ್ದು ಹಿರಿಯ ಪತ್ರಕರ್ತರು ಹೇಳಿದ್ದು, ಸರ್ ಇವರು ನಿನ್ನೆ ಸುದ್ದಿಗೋಷ್ಠಿ ಮಾಡಿ, ಅಯ್ಯೋ ನಾವು 1 ರೂಪಾಯಿ ಯಾವುದೇ ಸಂಘ ಸಂಸ್ಥೆಯಿಂದ 1 ರೂಪಾಯಿ ಪಡೆದಿಲ್ಲ ಕಣ್ರಿ, ನಾವು ಸಾಲ ಮಾಡಿದ್ದೀವಿ ಅಂತ ಹೇಳ್ತಾರೆ. ಸಾಲ ಮಾಡಿ ನಡೆಸ್ತಾ ಇದ್ದೀವಿ. ಊಟ ತಿಂಡಿ ಟಿಫನ್ನು ನಾವು ಕೊಡ್ತಾ ಇದ್ದೀವಿ. ಈ ಸಂಘ ಸಂಸ್ಥೆಗಳಿಂದ ನಾನು ಈ ಇಲಾಖೆ ಬಂದದ್ದು, ಇದು ಮಾಧ್ಯಮ ಲೋಕಕ್ಕೆ ಬಂದು 15 ವರ್ಷ ಆಯಿತು. ಅಲ್ಲಿ ಸಂಘ ಸಂಸ್ಥೆಯರು ದೊಡ್ಡ ಪತ್ರಿಕಾಗೋಷ್ಠಿ ಮಾಡಿದಾಗ, ರಾಜಕಾರಣಿಗಳು ದೊಡ್ಡ ಸಂಘ ಸಂಸ್ಥೆ ಮಾಡಿದಾಗ ಅಲ್ಲಿ ತಿಂಡಿಗೆ ಅರೇಂಜ್ ಮಾಡ್ತಾರೆ. ಅವರು ಊಟಕ್ಕೆ ಅವರು ಅರೇಂಜ್ ಮಾಡಿ ದುಡ್ಡು ಕೊಟ್ಟಿದ್ದಾರೆ. ಕಣ್ಣಾರೆ ನೋಡಿದ್ದೀವಿ. ಅವರು ಹೇಳೋ ಪ್ರಕಾರ ನಾವೇ ತಿಂಡಿ ಕೊಡಿಸ್ತೀವಿ, ನಾವೇ ಕಾಫಿ ಕೊಡಿಸ್ತೀವಿ. ಏನು ರೀ, ಒಂಚೂರು ಸುಳ್ಳು ಹೇಳಿಕ್ಕಿರ್ಬೇಕು. ನಾವು ಸುಳ್ಳು ಹೇಳ್ತಾ ಇದ್ದೀವ, ನೀವು ಸುಳ್ಳು ಹೇಳ್ತಾ ಇದ್ದೀರ ಮಂಜುನಾಥ್ ಅವರೇ? ನಾವು ಅಪಪ್ರಚಾರ ಮಾಡ್ತಾ ಇದ್ದೀವ? ನೀವು ಸುಳ್ಳು ಹೇಳ್ತಾ ಇರೋದು. ಟ್ರಸ್ಟ್ ಅಧ್ಯಕ್ಷರು ಸುಳ್ಳು ಹೇಳ್ತಾ ಇದ್ದಾರೆ. ಧ್ವನಿ ಸಂಘಟನೆ ಅಲ್ಲ, ಧ್ವನಿ ಸಂಘಟನೆ ಧ್ವನಿ ಎತ್ತಿದೆ. ನಿಮ್ಮ ಅವ್ಯವಹಾರಗಳು ಧ್ವನಿ ಎತ್ತಿದೆ. ಉಪ್ಪಾರ ಸಂಘದಲ್ಲಿ ನೀವೇನು ಮಾಡಿ ಹೊರಗಡೆ ಉಚ್ಚಾಟನೆ ಮಾಡಿದ್ರಿ ಅನ್ನೋದನ್ನು ನೆನ್ಪಿಡ್ಕೊಡ್ರಿ. ಅದೇ ಥರ ಇಲ್ಲಿ ಉಚ್ಚಾಟನೆ ಆಗ್ತೀರ ನೀವು. ಪ್ರೆಸ್ಟೆಸ್ಟಲ್ಲಿ ಕೆಲವೇ ದಿನಗಳಲ್ಲಿ ನೀವು ಪ್ರೆಸ್ಟೆಸ್ಟಿಂದ ಹೊರಗಡೆ ಹಾಕ್ತಾರೆ, ಒದ್ದೋಡಿಸ್ತಾರೆ ನಿಮಗೆ. ಏನ್ರಿ ಅಲ್ಲಿ ಸರ್ಕಾರಿ ಪತ್ರಿಕಾ ಭವನದಲ್ಲಿ ಕೂತ್ಕೊಂಡು ನೀವು ಒಂದು ನಯ ಪೈಸೆ ದುಡ್ಡು ಹಾಕಿಲ್ಲ, ನಂದೇ ಪ್ರೆಸ್ಟೆಸ್ಟ್ ಅಂತ ಇದು ಪತ್ರಿಕಾ ಭವನ ಅನ್ನೋ ರೀತಿಯಲ್ಲಿ ಮಾತಾಡ್ತೀರ ನೀವು. ಅದನ್ನು ನಾವು ಕೇಳೋದು, ಲೆಕ್ಕಪತ್ರ ಕೇಳೋದು, ಅದು ಸುಳ್ಳ? ಅದು ಅಪಪ್ರಚಾರನ? ಆಮೇಲೆ ಇನ್ನೊಂದು ಕೇಳಿ, ಇನ್ನೊಂದು ಎಂಥ ದುರಂತ ಅಂತಂದರೆ, ಆ ಪತ್ರಿಕಾಗೋಷ್ಠಿಲಿ ಪ್ರೆಸ್ಟೆಸ್ಟ್ ಅಧ್ಯಕ್ಷ ಏನ್ರಿ ಹೇಳಿ ಸರ್, ಷಡಕ್ಷರ ಸುದ್ದಿ ಸಾರದವರು, ಮಾಧ್ಯಮದವರು ನನಗೆ ಇಂಟ್ರ್ಯೂ ಮಾಡ್ತಾ ಇದ್ದೀರಾ, ಭಾರಿ ಸಂತೋಷ ಆಗ್ತಾಯಿದೆ. ಯಾಕೆಂದರೆ ನಿಮ್ಮಂಥವ್ರು ಇರೋದ್ರಿಂದ ಒಂದು ಚೂರು ಸತ್ಯ ಹೊರಗಡೆ ಬರ್ತಾ ಇದೆ. ಅವನು ಹೇಳ್ತಾನೆ, ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಮಂಜುನಾಥ್ ಕ್ರಾಂತಿದೀಪ ಪತ್ರಿಕೆ ಸಂಪಾದಕ, ನಾನು 35 ವರ್ಷ ಸೀನಿಯರ್ ಪತ್ರಕರ್ತ ಅಂತ ಹೇಳ್ತಾರೆ. ಹಲವಾರು ಸಂಘ ಸಂಸ್ಥೆಗಳು ಈ ಕೊರೋನಾ ಸಮಯದಲ್ಲಿ ಫುಡ್ ಕೊಟ್ವಿ ಅಂತ ಹೇಳ್ತಾರೆ. ಈ ಫುಡ್ ಕಿಟ್ ಕೊಟ್ಟಿದ್ದು ಯಾರ್ರೀ? ನಾನಿದ್ದೆ. MLA ಈಶ್ವರಪ್ಪರು, MP ಅವರು ಕೊಟ್ಟರು. MLA ಈಶ್ವರಪ್ಪರು ಪಾಪ ಒಂದು ಲಾರಿಲಿ ಕಿಟ್ಟನ್ನ ವಾರ್ತಾ ಇಲಾಖೆಯಲ್ಲಿ ಕಳಿಸ್ಕೊಟ್ರು. ಆಮೇಲೆ MP ನಮ್ಮ BY ರಾಘವೇಂದ್ರ ಪಾಪ ಪತ್ರಕರ್ತರಿಗೆ ಕಿಟ್ಟು ಕಳಿಸ್ಕೊಟ್ರು. ಮಹಾನಗರ ಪಾಲಿಕೆಯರು ಕಿಟ್ಟು ಕೊಟ್ಟಿದ್ಕಂಡ್ರಿ. ಆ ಕಿಟ್ಟು ಸುಮಾರು ಉಳಿದು ಫುಡ್ ಕಿಟ್ಟು, ಅದು ನೀವು ಮನೆಗೆ ತಗೊಂಡೋದ್ರಿ. ಅರ್ಥ ಆಯ್ತಾ? ಫುಡ್ ಕಿಟ್ ಕೊಟ್ಟು ಅಂತ ಸುಳ್ಳು ಹೇಳ್ತೀರಲ್ರಿ. ಸಾಲ ಮಾಡಿ ಫುಡ್ ಕಿಟ್ ಕೊಟ್ರಂತೀವಿ. ಫುಡ್ ಕಿಟ್ ಕೊಟ್ಟವರು BY ರಾಘವೇಂದ್ರ, MP, MLA ಈಶ್ವರಪ್ಪರು. ವಿವಿಧ ಸಂಘ ಸಂಸ್ಥೆಗಳು ಕೊಟ್ಟವು. ಯಾರು ಪದವೀಧರ ಸಂಘದವ್ರು ಕೊಟ್ಟರು, ವಿವಿಧ ಸಂಘಗಳು ಕೊಟ್ಟವು. ಆಮೇಲೆ ಪಕ್ಷ JDS ಪಕ್ಷ, ಕಾಂಗ್ರೆಸ್ ಪಕ್ಷ, ಹಲವಾರು ಬಿಡಿ. ಆ ಟೈಮಲ್ಲಿ ಅದೇ ಥರ ಪರಿಸ್ಥಿತಿ ಇತ್ತು, ಅವರು ಸಹಾಯ ಮಾಡಿತ್ತು. ನೀವು ಕೈಯಿಂದ ಹಾಕಿ ಏನೋ ಫುಡ್ ಕಿಟ್ ಕೊಟ್ಟಿದ್ದಾನಪ್ಪ ಮಂಜುನಾಥ್. ಇದು ಪ್ರಶ್ನೆ ಕೇಳಿದ್ರೆ ಇದು ಸುಳ್ಳ? ಯಾರು ಫುಡ್ ಕಿಟ್ ಕೊಟ್ಟರು?
MP MLA ಕೊಟ್ಟಿದ್ದನ್ನು ನಾನು ಕೊಟ್ಟೆ ಅಂತ ಹೇಳ್ಕೊಳ್ತೀಯ, ನೀನು ಎಲ್ಲ ಸುಳ್ಳು ಹೇಳ್ತಾರೆ, ಹೌದಾ ತಾನೆ? ಹಾಗಾಗಿ ನಾನು ಇದನ್ನು ಪ್ರಶ್ನೆ ಕೇಳ್ತಾ ಇದ್ದೀನಿ, ಆಯಿತಾ? ಆಮೇಲೆ ಕ್ರಾಂತಿದೀಪ ಪತ್ರಿಕೆ, ಪ್ರಾದೇಶಿಕ ಪತ್ರಿಕೆ, ಒಬ್ಬೊಬ್ಬೊಬ್ಬ ಅದು ಪ್ರಸಾರ ಸಂಖ್ಯೆ ಕೇಳಿದ್ರೆ ಇಡೀ ಶಿವಮೊಗ್ಗದಲ್ಲಿ ಮನೆ ಮನೆಗೆ ಮುಡ್ತೈತೆ. ಹೆಚ್ಚು ಕಡಿಮೆ ಇಲ್ಲಿ 5,000 to 10,000 ಪತ್ರಿಕೆ ಪ್ರಸಾರ ಇರಬೇಕು ಅನಿಸುತ್ತೆ. ನಾನು ನೋಡಿದ್ರೆ ಎಲ್ಲೂ ಪತ್ರಿಕೆ ಕಾಣಿಸಲ್ಲ ಕಂಡ್ರೆ, ಯಾವ ಸ್ಟಾಲಲ್ಲೂ ಪತ್ರಿಕೆ ಕಾಣಿಸಲ್ಲ. ಆದರೆ ಅವನು ಹೇಳೋ ಪ್ರಕಾರ ಮೂಲ ಜಿಲ್ಲೆಯಲ್ಲಿ ಶಿವಮೊಗ್ಗದಲ್ಲಿ 5,175 ಪ್ರಸಾರ ಸಂಖ್ಯೆ ಇದೆಯಂತೆ. ಆಮೇಲೆ ಹೆಚ್ಚು ಕಡಿಮೆ ಎಲ್ಲೆಲ್ಲಿ ಪ್ರಸಾರ ಇದೆ ಅಂತ ಇವರು ಹೇಳೋ ಪ್ರಕಾರ ಚಿತ್ರದುರ್ಗ, ದಾವಣಗೆರೆ, ರಾಮನಗರ, ಬೆಂಗಳೂರು ಗ್ರಾಮಾಂತರ, ಚಿಕ್ಕಮಗಳೂರು, ಹಾಸನ, ಬಳ್ಳಾರಿ, ಒಟ್ಟು 9 ಜಿಲ್ಲೆಯಲ್ಲಿ ಪ್ರಸಾರ ಇದೆ, ಕಚೇರಿ ಇದೆ ಅಂತ ಹೇಳ್ತಾರೆ. ಎಂತ್ರಿ ಇದು ಅನ್ಯಾಯ. ಇದು ನನಗೆ ತಿಳಿದಂಗೆ ಕೆಲವೇ ಪೇಪರ್ ಪ್ರಿಂಟ್ ಹಾಕ್ಬಿಟ್ಟು ಸರ್ಕಾರಿ ಸೌಲಭ್ಯ ಪಡೆಯುವ ಸಲುವಾಗಿ ಎಲ್ಲ ದಾಖಲೆ ತರಿಸಿದ್ದೀನಿ ನಾನು. ಯಾವ ಜಿಲ್ಲೆಯಲ್ಲಿ ಇವ್ರದ್ದು ಎಷ್ಟೆಷ್ಟು ಪ್ರಸಾರ ಸಂಖ್ಯೆ ಇದೆ ಅಂತ ನನ್ನ ಹತ್ರ ದಾಖಲೆ ಬಂದಿದೆ. ಆರ್ ಟಿಯಲ್ಲಿ ದಾಖಲೆ ಬಂದಿದೆ. ಇಷ್ಟೊಂದು ಪೇಪರ್ ಇವ್ರು ಪ್ರಿಂಟ್ ಆಗ್ತಿದೆ ಅಂತ ಹೇಳ್ತಾರಲ್ಲ, GST ಕಟ್ಬೇಕು ತಾನೆ. ಆಮೇಲೆ ಇನ್ನೊಂದು 11 ಜನ ಸ್ಟಾಫ್ ಇದ್ದಾರೆ ಅಂತಾರೆ, ಕಾರ್ಮಿಕ ಇಲಾಖೆಯಲ್ಲಿ ನೋಂದಣಿ ಮಾಡ್ಬೇಕು ತಾನೆ, ಸಂಬಳ ಕೊಟ್ಟಿದ್ದು ಸ್ಯಾಲ್ರಿ ಸ್ಲಿಪ್ ತೋರಿಸ್ಬೇಕು ತಾನೆ, ಅವ್ರಿಗೆ ESI PF ಕಟ್ಬೇಕು ತಾನೆ. ಇದೆಲ್ಲ ಮಾಡಿದ್ದೀರಂದ್ರೆ ನೀವು, ಇವೆಲ್ಲ ನಾವು ದಾಖಲೆನ ತರಿಸ್ತಾ ಇದ್ದೀವಿ. ಮಂಜುನಾಥ್ ಅವರೇ, GSTಗೆ ನಾವು ದೂರು ಕೊಡ್ತೀವಿ. ಇಷ್ಟು ಪೇಪರನ್ನು ನೀವು ಪ್ರಿಂಟ್ ಹಾಕಿದ ಮೇಲೆ GST ಕಟ್ಬೇಕಲ್ಲ. ಅದರಲ್ಲಿ ಶಿವಮೊಗ್ಗ ಟೈಮ್ಸಲ್ಲಿ ಪ್ರಿಂಟ್ ಹಾಕ್ಸ್ತೆ ಅಂತ ಹೇಳ್ತಾರೆ 9 ಜಿಲ್ಲೆದು. ಇದು ಚಂದ್ರಕಾಂತ್ ಇವತ್ತು ಬೆಳಗ್ಗೆಯಿಂದ ಫೋನ್ ಮಾಡ್ತಾ ಇದ್ದೀನಿ, ಚಂದ್ರಕಾಂತ್ ಫೋನ್ ಎತ್ತುತ್ತಾ ಇಲ್ಲ. ಚಂದ್ರಕಾಂತ್ ಪ್ರಿಂಟಿಂಗ್ ಪ್ರೆಸ್ ಇತ್ತಲ್ಲ, ಅವ್ರದ್ದು ಇವಾಗ ಕ್ಲೋಸ್ ಆಗಿ ಒಂದು ವರ್ಷ ಆಗ್ತಾ ಬಂತು ಅಂತ ಅನಿಸುತ್ತೆ. ಪ್ರಿಂಟಿಂಗ್ ಪ್ರೆಸ್ ಕ್ಲೋಸ್ ಮಾಡಿ ಪಾಪ ನಡೆಸೋಕ್ಕಾಗಲ್ಲ ಅಂತ ಅಲ್ಲಿ ಆಫೀಸ್ ಮಾತ್ರ ಮಾಡ್ಕೊಂಡು ಬೇರೆ ಕಡೆ ಪ್ರಿಂಟ್ ಹಾಕ್ಸ್ತಾ ಇದ್ದಾರೆ. ಆದರೆ ಅವನು ದಾಖಲಾತಿಯಲ್ಲಿ ತೋರಿಸಿರೋದು 8-9 ಜಿಲ್ಲೆ, ಹೊರಗಡೆ ಜಿಲ್ಲೆ ಇದೆಯಲ್ಲ, ಹೊರಗಡೆ ಜಿಲ್ಲೆದು ಎಲ್ಲಿ ಪೇಪರ್ ಪ್ರಿಂಟ್ ಆಗ್ತಾ ಇದೆ ಅಂತ ದಾಖಲೆಯಲ್ಲಿ ತೋರಿಸಿದ್ದಾನೆ ಅಂತಂದರೆ ಶಿವಮೊಗ್ಗ ಟೈಮ್ಸ್ ಮುದ್ರಣದಲ್ಲಿ ಮುದ್ರಣ ಮಾಡ್ತಾ ಇದ್ದೀನಿ ಅಂತ. ಟೋಟಲ್ ಎಷ್ಟು ಸರ್ಕ್ಯುಲೇಷನ್ ತೋರಿಸಿದ್ದಾರೆ ಅವರು? ಅವ್ನು ಟೋಟಲ್ಲು ಅವನ ಪ್ರಕಾರ ನೋಡಿಲ್ಲಿ 13,600 ಪ್ರತಿ, ಟೋಟಲ್ 13,600. ನಿಮಗೆ ಕರೆಕ್ಟಾಗಿ ದಾಖಲೆ ಅಂತ ಹೇಳೇ ಬಿಡ್ತೀನಿ. ಇಲ್ಲೇ ಫೈಲ್ ಇದೆ, ಮಾಹಿತಿ ಹಕ್ಕಲ್ಲಿ ಹಾಕ್ತೊಂಡಿದ್ದೀವಿ. ಇವನ್ ಬಣ್ಣನ ಬಟ ಬಯಲು ಮಾಡ್ತೀನಿ. ಒಂದೊಂದೇ ದಾಖಲೆ ಬರ್ತಾ ಇದಾವೆ ನಾವು, ಒಂದಲ್ಲ ಎರಡಲ್ಲ ಕಣ್ರಿ. ಇಲ್ಲಿ ನೋಡ್ರಿ, ಇಲ್ಲೇ ಎಷ್ಟು ಪುಟದ ದಾಖಲೆ ಇದೆ ಇದು. ಇವೊಂದು ಕ್ರಾಂತಿದೀಪ ಪತ್ರಿಕೆ ಮಂಜುನಾಥ್ ನೋಡಿ, RTL ತರಿಸಿರೋದು. ಇದು ಸುಳ್ಳ ನಾನು ಹೇಳ್ತಾ ಇರೋದು? ವಾರ್ತಾ ಇಲಾಖೆಗೆ ಸುಳ್ಳು ಮಾಹಿತಿ ಕೊಟ್ಟು, ಸುಳ್ಳು ದಾಖಲೆ ಕೊಟ್ಟು ನನಗೆ ತಿಳಿದಂಗೆ ಸಾರ್ವಜನಿಕ ವಲಯದಲ್ಲಿ, ಪತ್ರಿಕಾ ವಲಯದಲ್ಲಿ ಇವನೇನು ಕೇವಲ 2,000 ಪೇಪರ್ ಪ್ರಿಂಟ್ ಹಾಕ್ಬೋದು ಅಂತ ಮಾಹಿತಿ ಇದೆ. 2,000 ಪ್ರಿಂಟ್ ಹಾಕ್ಬೋದು ಅಂತ ನೋಡಿ. ಇಲ್ಲಿ ಮಾಹಿತಿ ಇದೆ. ಪ್ರಸಾರ ಸಂಖ್ಯೆ ನೋಡಿ, ಇದು ಸ್ಟಾರ್ಟಿಂಗ್ ಕೊಟ್ಟಿರೋದು 12,165 ಪತ್ರಿಕೆ. ಇವನು ಯಾವಾಗ ಪ್ರಾದೇಶಿಕ ಪತ್ರಿಕೆ ಆಗೋದು ಗೊತ್ತಾ? ಇನ್ನೊಂದು ಇಂಪಾರ್ಟೆಂಟು, ಕೊರೋನಾ ಟೈಮಲ್ಲಿ ಪೇಪರ್ ಹಂಚೋದೇ ಕಷ್ಟ. ಕೊರೋನಾ ಟೈಮಲ್ಲಿ ಲಾಕ್ಡೌನ್ ಆಗಿ ಪೇಪರ್ ಹಂಚೋದೇ ಕಷ್ಟ, ಪ್ರಿಂಟಿಂಗ್ ಆಗೋದೇ ಕಷ್ಟ. ಆದರೆ ಇವು ಕೊರೋನಾ ಟೈಮಲ್ಲಿ 12,165 ಪೇಪರ್ ಪ್ರಿಂಟ್ ಆಗ್ತಾ ಇದ್ದೆ. ಅಲ್ಲಿ ಹೋಗಿ ನೋಡಿದೆ, ಆ ದಿನಾಂಕ ಯಾವತ್ತು 16/7/2020 ಬೆಳಿಗ್ಗೆ ಹೋಗಿ ನೋಡಿದೆ, ಅದು ಸರಿಯಾಗಿದೆ ಅಂತ ರಿಪೋರ್ಟ್ ಕೊಡ್ತಾರೆ ವಾರ್ತಾಧಿಕಾರಿ. ನೋಡಿ ಇಲ್ಲಿ, ಅಂದರೆ ವಾರ್ತಾಧಿಕಾರನ ಸುಳ್ಳು ವರದಿ ಕೊಟ್ಟಿದ್ದಾರೆ. ನನ್ನ ಪ್ರಕಾರ, ನನಗನ್ನಿಸ್ತಾ ಇರೋ ಪ್ರಕಾರ, ಕೊರೋನಾ ಟೈಮಲ್ಲಿ ಯಾರು ಪೇಪರ್ ಪ್ರಿಂಟ್ ಹಾಕೋಕ್ಕಾಗ್ತಾಯಿತ್ತು, ಎಲ್ಲಿ ಹಂಚಕ್ಕಾಗ್ತಾಯಿತ್ತು? ಹಂಚಕ್ಕೆ ಎಲ್ಲಿ ಕೊಡ್ತಾಯಿದ್ರು? ಜೀವ ಉಳಿಸ್ಕೊಳ್ಳೋದೇ ಕಷ್ಟ. ಆ ಟೈಮಲ್ಲಿ ಇವನು 12,160 ಪೇಪರ್ ಹಂಚಿದಂತೆ. ಅರ್ಥ ಆಯ್ತಾ? 12,000. ಇದು ನಾನು ಹೇಳ್ತಾ ಇಲ್ಲ, ಸರ್ಕಾರಿ ದಾಖಲೆಗಳು RTL ಹಾಕಿ ತೊಗೊಂಡಿರೋದು. ನೋಡಿ ಇಲ್ಲಿ, ಅಷ್ಟಕ್ಕೆ GST ಎಷ್ಟು ಕಟ್ಟಬೇಕಾಗುತ್ತೆ ವರ್ಷ? ಅಷ್ಟಕ್ಕೆ GST ಕಟ್ಟಬೇಕಂದ್ರೆ ಅದು ನನಗೆ ಅಷ್ಟು ಮಾಹಿತಿ ಇಲ್ಲ. ಆದರೆ ಲಕ್ಷಗಟ್ಟಲೆ ದುಡ್ಡಾಗುತ್ತೆ. ಅದನ್ನೆಲ್ಲ ನಾವು ಇವಾಗ ಕಂಪ್ಲೇಂಟ್ ಕೊಡ್ತೀವಿ. GST ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ, ಕಮರ್ಷಿಯಲ್ ಆಫೀಸಿಗೆ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ. GST ಕಟ್ಟಬೇಕಲ್ಲ ಅಷ್ಟೊಂದು ಪೇಪರು. ಆಮೇಲೆ ಶಿವಮೊಗ್ಗ ಟೈಮ್ಸ್ ಪತ್ರಿಕೆ ಸಂಪಾದಕರು
ಅವ್ರ ಪಾಪ ಚಂದ್ರಕಾಂತ್ ಬಗ್ಗೆ ನಾವು ಸುಮ್ಮನೆ ಹೇಳೋದಲ್ಲ, ಅವರು ಕೆಲಸಗಾರರು, ಅವ್ರದ್ದೇ ಆದ ಪತ್ರಿಕೆ ನಡೆಸ್ಕೊಂಡು. ಆದರೆ ಅವರು ಇವರಿಗೆ ಕೊಟ್ಟಿದ್ದಾರೆ ಏನೋ ಪ್ರಿಂಟಿಂಗಿಗೆ ಅನುಮತಿ ಅಂತ ನನಗೆ ಗೊತ್ತಿಲ್ಲ. ಅದಕ್ಕೆ ನಾನು ಬೆಳಗ್ಗೆಯಿಂದ ಫೋನ್ ಮಾಡಿದೆ, ಸರ್ ನೀವು 7 ಜಿಲ್ಲೆಯಲ್ಲಿ ನಿಮ್ಮ ಹತ್ರ ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ನೋಡಿ, ಇಲ್ಲಿ ತೋರಿಸ್ತೀನಿ ಎಲ್ಲಿ ಪ್ರಿಂಟ್ ಹಾಕ್ಸ್ತಾ ಇದ್ದಾರೆ ಅನ್ನೋದಕ್ಕೆ. ಶಿವಮೊಗ್ಗ ಟೈಮ್ಸಿಗೆ ಕೊಟ್ಟಿದ್ದಾನೆ, ಹೊರಗಡೆ ಜಿಲ್ಲೆದೆಲ್ಲ ಎಲ್ಲಿ ಪೇಪರ್ ಪ್ರಿಂಟ್ ಹಾಕ್ಸ್ತಾ ಇದ್ದೀನಿ ಅನ್ನೋದಕ್ಕೆ. ಹಾಂ ನೋಡಿ 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 ಇದು ನೋಡಿ, ಇವಾಗ ಇದು ಯಾವ ಜಿಲ್ಲೆಯಲ್ಲಿದು ನೋಡಿ, ಪತ್ರಿಕೆ ಮುದ್ರಕರ ಹೆಸರು ಒಂದು ಸ್ವಲ್ಪ ನೋಡಿ. ಇದು ಚಂದ್ರಕಾಂತಿಗೆ ಗೊತ್ತಿದೆಯೋ ಇಲ್ಲೋ ಅಥವಾ ಇವರೇ ಹಾಕೊಂಡ್ರು, ಅವ್ರ ಪ್ರಿಂಟಿಂಗ್ ಪ್ರೆಸ್ ಇತ್ತು, ಆದರೆ ನನಗೆ ಅನುಮತಿ ಕೊಟ್ಟಿದ್ದಾರೆ 9 ಜಿಲ್ಲೆದಲ್ಲಿ ಪೇಪರ್. ಹಂಗಾರೆ ಚಂದ್ರಕಾಂತ್ ಸಿಗಾಕೊಳ್ತಾರೆ ಇದರಲ್ಲಿ. ಡೈಲಿ 9 ಜಿಲ್ಲೆದು 1200 ಚಿಲ್ಲರೆ ಪೇಪರ್ ಪ್ರಿಂಟ್ ಆಗ್ತಾ ಇದ್ದೀನಿ ಅಂತ ಹೇಳ್ತಾನೆ. ಅಲ್ಲಿ 9 ಜಿಲ್ಲೆಗೆ 7-8 ಜಿಲ್ಲೆಗೆ ಎಷ್ಟಾಯಿತು? ದಿವಸಕ್ಕೆ 7,000 8,000. ಆ ಪತ್ರಿಕೆ ಮುದ್ರಣ ಆಗಿ GST ಕಟ್ಬೇಕಲ್ಲ ಚಂದ್ರಕಾಂತ್ GST ಕಟ್ಬೇಕಾಗತ್ತಲ್ಲ. ಆಮೇಲೆ ರಶೀದ್ ಬಿಲ್ ಕೊಡ್ಬೇಕಾಗತ್ತಲ್ಲ. ಇನ್ನೊಬ್ರು ಸಿಗಿಸ್ತಾರೆ ಈಗ. ಇವಾಗ ಇದನ್ನೆಲ್ಲ ಪ್ರಶ್ನೆ ಕೇಳಿದರೆ ನಾವು ಅಪಪ್ರಚಾರ ಮಾಡ್ತೀವಂತೆ, ಸುಳ್ಳು ಹೇಳ್ತೀವಂತೆ. ಇದೊಂದು ಏನು ಗೊತ್ತಾ, ಇವಾಗ ಒಂದು ಬುಕ್ ಮಾಡ್ಬೋದು. ನಾನು ಒಂದು ಫಿಲಮ್ ತೆಗೆಯೋದಂತ ಇದ್ದೀನಿ, ಡೈರೆಕ್ಟ್ರನ್ನ ನಿರ್ಮಾಪಕರನ್ನ ಹುಡುಕ್ತಾ ಇದ್ದೀನಿ. ಮಂಜುನಾಥ್ ಕ್ರಾಂತಿದೀಪ ಇದಾನಲ್ಲ, ಒಂದು ಫಿಲಮ್ ತೆಗಿಬೋದು, ಒಂದು ಬುಕ್ ಅಂತೂ ಖಂಡಿತ ಬರೀತೀನಿ ನಾನು. ನನ್ನ ಜೀವನದಲ್ಲಿ ಮಂಜುನಾಥ್ ಕ್ರಾಂತಿದೀಪ ಸಂಪಾದಕ ಇದಾನಲ್ಲ, ಅವನ ಬಗ್ಗೆ ನಾನು ಖಂಡಿತವಾಗಿ ಒಂದು ಬುಕ್ಕನ್ನು ಬರೀನ ಅಂತ ಇದ್ದೀನಿ. ಈ ಒಂದು ಪ್ರಕರಣಗಳು, ಅಕ್ರಮಗಳು ಬಗ್ಗೆ ಅಷ್ಟು ಇದ್ದಾವೆ. ನಾವು ನೋಡಿ, ಒಂದೊಂದು ಜಿಲ್ಲೆಯಲ್ಲಿ ಇಷ್ಟಿಷ್ಟು ಪ್ರಸಾರ ಇದೆಯಂತೆ. ಎಲ್ಲಿದೆ ಒಂದು ಪೇಪರ್? ಶಿವಮೊಗ್ಗದಲ್ಲೇ ಇಲ್ಲ, ಮೂಲ ಜಿಲ್ಲೆಯಲ್ಲೇ ಇಲ್ಲ. ನಾನು ಹೇಳ್ತಾ ಇಲ್ಲ, ಪತ್ರಕರ್ತರು ಹೇಳ್ತಾ ಇದ್ದಾರೆ. ಹಾಗಾಗಿ ನಾನು ಇವನ್ನೆಲ್ಲ ದಾಖಲೆ ತರಿಸ್ಕೊಂಡಿದ್ದೀನಿ. ಮುಂದಿನ ದಿನಗಳಲ್ಲಿ ಲೋಕಾಯುಕ್ತ ತನಿಖಾ ಸಂಸ್ಥೆಗೆ, ಮತ್ತು ರಾಜ್ಯಪಾಲರಿಗೆ, ಮತ್ತು ಸರ್ಕಾರ CMಗೆ, ಕೇಂದ್ರ ವಾರ್ತಾ ಇಲಾಖೆಗೆ, ಮತ್ತು ಸಂಖ್ಯೆ ಅಂತ ಇದೆ 7 ಜಿಲ್ಲೆಯಲ್ಲಿ ಪ್ರಸಾರ ಇದೆ ಅಂತ ಹೇಳಿ ಸುಳ್ಳು ಮಾಹಿತಿ ಕೊಟ್ಟು ಸರ್ಕಾರಕ್ಕೆ ಜಾಹೀರಾತು ಪಡೆಯುವ ಸಲುವಾಗಿ, ಸೌಲಭ್ಯ ಪಡೆಯುವ ಸಲುವಾಗಿ ಮಾಡ್ಕೊಂಡಿದ್ದಾರೆ ಅಂತ ನನಗೆ ಸುಮಾರು ಜನ ಪತ್ರಕರ್ತರು ಬಂದು ಹೇಳ್ತಾ ಇದ್ದಾರೆ, ಸಾರ್ವಜನಿಕರು ಬಂದು ಹೇಳ್ತಾ ಇದ್ದಾರೆ. ಹಾಗಾಗಿ ಇದನ್ನು ತನಿಖೆ ಮಾಡಬೇಕು ಅಂತ ನಾನು ಒತ್ತಾಯಿಸಿ ಕೋರ್ಟಿಗೆ ಮತ್ತು ಲೋಕಾಯುಕ್ತ ಸಂಸ್ಥೆ ಮೂಲನೂ ಹೋಗ್ತಾ ಇದ್ದೀನಿ. ಇನ್ನು ಕೆಲವೊಂದು ದಾಖಲೆ ಬರಬೇಕು. ನೋಡಿ ಇಲ್ಲಿ ಶಿವಮೊಗ್ಗ ನೋಡಿ, ಇಲ್ಲಿ ಇದು ನೋಡಿ, ಯಾವ ಜಿಲ್ಲೆಯಲ್ಲಿ ಪ್ರಸಾರ ಆಗುತ್ತೆ ಎಷ್ಟೆಷ್ಟು ಅಂತ ನೋಡಿ, ಯಾವ ಜಿಲ್ಲೆ ಅಂತ ನೋಡಿ ಸರ್. ಇದು ಅಧಿಕೃತ ದಾಖಲೆ. ನಾನೇನು ಸುಳ್ಳು ಹೇಳ್ತಾ ಇದ್ದೀನ, ಅಪಪ್ರಚಾರ ಮಾಡ್ತಾ ಇದ್ದೀನ? ಮಾನ್ಯ ಮಂಜುನಾಥ್ ಅವರೇ, ಇದಕ್ಕೆ ಉತ್ತರಿಸ್ರಿ. ನಿಮ್ಮ ಪೇಪರ್ ಎಷ್ಟು ಪ್ರಿಂಟ್ ಆಗ್ತೀರಂತ ನನಗೆ ಗೊತ್ತೈತ್ರಿ. ಚಂದ್ರಕಾಂತ್ ಇದ್ರಲ್ಲಿ ಸಿಗಾಕೊಳ್ತಾರೆ ಅನ್ಸುತ್ತೆ ಪಾಪ. ಅವ್ರು ಪ್ರಿಂಟಿಂಗ್ ಪ್ರೆಸ್ ಅನುಮತಿ ಕೊಟ್ಟಿದ್ದಾರೆ ಏನೋ, ಅದು ದಾಖಲೆ ಹಾಕಿದ್ದೀನಿ ನಾನು. ಇವಾಗ ಪ್ರಿಂಟಿಂಗ್ ಹಾಕ್ಬೇಕಾದ್ರೆ ಪ್ರಿಂಟಿಂಗ್ ಅನುಮತಿ ಕೇಳಿರ್ಬೇಕು. ಅದು ಫಾರಮ್ ಅಂತ ಇದೆ, ಆ ಫಾರಮಲ್ಲಿ ಅನುಮತಿ ಕೊಟ್ಟಿರ್ಬೇಕು. 7 ಜಿಲ್ಲೆಯಲ್ಲಿ ನಾನು ಚಂದ್ರಕಾಂತ್ ಹತ್ರ ಪ್ರಿಂಟ್ ಹಾಕ್ತಾ ಇದ್ದೆ ಅಂತ ನಾನು ಹೇಳ್ತಾರೆ. ನೋಡಿರಿ ಇಲ್ಲಿ 13,600 ಮೂಲ ಜಿಲ್ಲೆಯಲ್ಲಿ. ಇದು ಮತ್ತೆ ಚೇಂಜ್ ಆಗುತ್ತೆ. ಮೂಲ ಜಿಲ್ಲೆಯಲ್ಲಿ ಹಾಗೂ ಇತರೆ ಜಿಲ್ಲೆ ಪತ್ರಿಕೆ ಮುದ್ರಣ ಸಂಖ್ಯೆ ಎಷ್ಟು ಅದರ 13,600 ಆಗುತ್ತೆ. 12,000 ಚಿಲ್ಲರೆ ಇದ್ದಿದ್ದು ನಂತರ 13,600 ಆಗುತ್ತೆ. ಆಯಿತಾ? ಇಷ್ಟೊಂದು ಪೇಪರು ಸಾರ್ವಜನಿಕವಾಗಿ ವಿಚಾರಣೆ ಮಾಡಿದಾಗ ನಿಜನಾ ಇದು? ಹಂಗಾರೆ ಇಷ್ಟೊಂದು ಪೇಪರ್ ತರಿಸ್ತಾ ಇದ್ದಾರಾ, ಪ್ರಿಂಟ್ ಆಗ್ತಾ ಇದ್ದಾರಾ, ಆಗ್ತಾಯಿದ್ದರೆ GST ಕಟ್ತಾ ಇದ್ದಾರಾ? ಇವೆಲ್ಲ ಪ್ರಶ್ನೆ ಬರುತ್ತೆ. ಇದನ್ನೆಲ್ಲ ಪ್ರಶ್ನೆ ಇದ್ದರೆ ಸುಳ್ಳು ಅಂತ ಅಂತಾರೆ. ನೋಡಿ ಎಲ್ಲ ಜಿಲ್ಲೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಇದೆಯಲ್ಲ, ಬೇರೆ ಬೇರೆ ಜಿಲ್ಲೆ, ಮೂಲ ಜಿಲ್ಲೆ ಮಾತ್ರ ಅಲ್ಲಿ ವಿಜಯ ಕರ್ನಾಟಕದ್ದು ಕೊಡ್ತಾರೆ ಪ್ರಿಂಟಿಂಗ್ ಎಲ್ಲ. ಆಧಾರದ ಮೇಲೆ, ಇದು ಸರ್ಕ್ಯುಲೇಷನ್ ಆಧಾರದ ಮೇಲೆ ಅವರಿಗೆ ಜಾಹೀರಾತಿನ ಪ್ರಮಾಣ ಎಷ್ಟಿರ್ಬೋದು ಅಂತ ಅನ್ಸುತ್ತೆ. ಆಮೇಲೆ ಇಲ್ಲಿ ನೋಡಿ, ಎಲ್ಲ ಜಿಲ್ಲೆಯಲ್ಲೂ ಪ್ರಿಂಟ್ ಆಗೋದನ್ನು, ಹೊರಗಡೆ ಜಿಲ್ಲೆದ ಎಲ್ಲದನ್ನು ಪತ್ರಿಕೆ ಸಂಪಾದಕ ಪತ್ರಿಕೆ ಚಂದ್ರಕಾಂತ್ ಇದೆ. ಇವರು ಅನುಮತಿ ಕೊಟ್ಟಿದ್ದಾರೋ ಅನ್ನೋದು ಅದು ಅನುಮಾನ ಬರ್ತಾ ಇದೆ. ಯಾಕೆಂದರೆ 9 ಜಿಲ್ಲೆ ಅಂತಂದರೆ ಎಲ್ಲ ಜಿಲ್ಲೆಯಲ್ಲಿ 1,200 ಹಾಕಿದ್ದಾರೆ. ಅಂದರೆ ಒಂದೇ ಪತ್ರಿಕೆ 2 ಕಡೆ ಪ್ರಿಂಟ್ ಆಗ್ತಾ ಇದ್ರು ಅಂತ ಹಂಗಲ್ಲ. ಇವ್ರು ಮೂಲ ಜಿಲ್ಲೆದು ಪೇಪರು ಇಲ್ಲಿ ಪ್ರಿಂಟ್ ಆಗ್ತಾಯಿದೆ ಅಂತ ಹೇಳ್ತಾರೆ. ಅದು ವಿಜಯ ಕರ್ನಾಟಕದಲ್ಲಿ ಮೂಲ ಜಿಲ್ಲೆದು. ಆದರೆ ಹೊರಗಡೆ ಜಿಲ್ಲೆ ಇದು ನೋಡಿ, ರಾಮನಗರ ಇದಿದೆ. ಇವಾಗ ಹೊರಗಡೆ 7 ಜಿಲ್ಲೆ 8 ಜಿಲ್ಲೆ ಇದೆಯಲ್ಲ ನೋಡಿ, ಇಲ್ಲಿ
ದಾವಣಗೆರೆ, ಚಿತ್ರದುರ್ಗ, ಚಿಕ್ಕಬಳ್ಳಾಪುರ, ರಾಮನಗರ, ಬೆಂಗಳೂರು ಗ್ರಾಮಾಂತರ, ಚಿಕ್ಕಮಗಳೂರು, ಹಾಸನ ಇವೆಲ್ಲ ಪೇಪರ್ ಪ್ರಿಂಟ್ ಆಗ್ತಾ ಇರೋದು ಇಲ್ಲಿ ಶಿವಮೊಗ್ಗದಲ್ಲಿ. ಇಲ್ಲಿ ಪ್ರಿಂಟ್ ಅಲ್ಲಲ್ಲಿ ವಿಭಾಗದಲ್ಲಿ ಎಲ್ಲದನ್ನು ನೋಡಿಲ್ಲಿ, ಎಲ್ಲದನ್ನು ನೋಡಿಲ್ಲಿ 1225, 1175 ಎಲ್ಲ ಜಿಲ್ಲೆಯಲ್ಲಿ. ಅಲ್ಲಿ ಚಂದ್ರಕಾಂತ್ ಇಷ್ಟೊಂದು ಪೇಪರ್ ಪ್ರಿಂಟ್ ಹಾಕಿ ಕೊಡ್ತಾ ಇದ್ದಾರೆ ಅಂದರೆ ಇದಕ್ಕೆ GST ಕಟ್ತಾ ಇದ್ದಾರೆ. ಪೇಪರ್ ಎಲ್ಲಿಂದ ತರಿಸ್ತಾ ಇದ್ದಾರೆ? ಚಂದ್ರಕಾಂತರು ಇದರಲ್ಲಿ ಸಿಗಾಕೊಂಡ್ಬಿಡ್ತಾರೆ ತನಿಖೆಗೆ. ನನಗೆ ಅವ್ರು ಅನುಮತಿ ಕೊಟ್ಟಿದ್ದಾರೆ ಇಲ್ಲ, ಒಟ್ಟಿನಲ್ಲಿ ಇವರು ಎಲ್ಲ ಸುಳ್ಳು ನಮೂದಿಸ್ಕೊಂಡಿರ್ಬೇಕು ಅನ್ನೋದು ಅದನ್ನು ಅನುಮಾನ ಬಂದಿದೆ. ಈ ರೀತಿಯಲ್ಲಿ ನಾವು ಪ್ರಶ್ನೆಗಳು ಕೇಳಿದರೆ ಅವನು ಅಪಪ್ರಚಾರ ಅಂತ ಹೇಳ್ತಾನೆ ನೋಡಿ. ಆಮೇಲೆ ಆಯಿತಾ, ಕೊರೋನಾ ಸಮಯದಕ್ಕೆ ಕಿಟ್ ಕೊಟ್ಟಿದ್ದಾಯ್ತಾ. ಆಮೇಲೆ ಕ್ರಾಂತಿ ದೀಪ ಪತ್ರಿಕೆಯಲ್ಲಿ ಇನ್ನೊಂದು ಲೆಕ್ಕ ಹಾಕಿ 11 ಜನ ಸ್ಟಾಫ್ ಇದ್ದಾರೆ ಅಂತೇಳಿ. ಸ್ಟಾಫ್ ಇದ್ದರೆ ಅವ್ರಿಗೆ ಸ್ಯಾಲ್ರಿ ಕೊಟ್ಟು ಸ್ಲಿಪ್ ಇರ್ಬೇಕಾ? ಮತ್ತು ESI PF ಕಟ್ಟಬೇಕಲ್ಲ, ESI PF ಕಟ್ಟಬೇಕಲ್ಲ. ಆಮೇಲೆ ಎಲ್ಲಕ್ಕಿಂತ ಇಂಪಾರ್ಟೆಂಟು ಕಾರ್ಮಿಕ ಇಲಾಖೆಯಿಂದ ಲೈಸೆನ್ಸ್ ತರಬೇಕು. ಇದನ್ನೇ ಇವಾಗ RTL ಹಾಕಿದ್ದೀವಿ, ಮಾಹಿತಿ ಬರಬೇಕು. ಕಾರ್ಮಿಕ ಇಲಾಖೆಯಿಂದ ನೀವು 9 ಜನದ ಮೇಲೆ, ನನಗೆ ತಿಳಿದಂಗೆ 9 ಜನದ ಮೇಲೆ ನಾವು ನಮ್ಮಲ್ಲಿ ಉದ್ಯೋಗಿಗಳಿದ್ದಾರೆ ಅಂದರೆ ಕಡ್ಡಾಯವಾಗಿ ಕಾರ್ಮಿಕ ಇಲಾಖೆಯಿಂದ ನೋಂದಣಿ ಮಾಡಬೇಕು. ಅವ್ರಿಗೆ ESI ಕಟ್ಟಬೇಕು, PF ಕಟ್ಟಬೇಕು, ಸ್ಯಾಲರಿ ಸ್ಲಿಪ್ ಮೇಂಟೈನ್ ಮಾಡಬೇಕು. ಆಮೇಲೆ ಎಲ್ಲದು ಆಡಿಟಿಂಗ್ ಆಗಬೇಕು, ಇದಾಗಬೇಕು. ಇದನ್ನು ಡೌಟ್ ಇದೆ, ಇವಾಗ ಮಾಡಿದಾರೋ ಬಿಟ್ಟಿದ್ದಾರೋ. ಆದರೆ ಇದನ್ನು ನಾವು ಪ್ರಶ್ನೆ ಎತ್ತಿದ್ದೀವಿ. ಕಾರ್ಮಿಕ ಇಲಾಖೆಯಿಂದ ಲೈಸೆನ್ಸ್ ತೊಗೊಂಡಿದ್ದಾರೆ. ಈ ರೀತಿ ನಾವು ಪ್ರಶ್ನೆ ಎತ್ತಿದರೆ ಪತ್ರಿಕಾ ಭವನದಲ್ಲಿ ದುಡ್ಡು ಸುಲಿ ಆಗ್ತಾಯಿದೆ. ಅವರೇ ಹೇಳ್ಕೊಂಡಿದ್ದಾರೆ ನೋಡ್ರಿ. ಇವಾಗ ಇಷ್ಟು ದಿವಸ ನಮಗೇನು ಮಾರುತಿ ನಮಗೆ ಕೇಳ್ತಾಯಿದ್ದು, ಏನು ದಾಖಲೆ ಇದೆ, ದುಡ್ಡು ಕೊಟ್ಟಿದ್ದಕ್ಕೆ ಏನು ದಾಖಲೆ ಇದೆ? ಅವರೇ ನೆನ್ನೆ ಹೇಳ್ಕೊಂಡಿದ್ದಾರೆ 2000 ರೂಪಾಯಿ ನಾವು ವಸೂಲಿ ಮಾಡ್ತಾಯಿದ್ದೆ ಪತ್ರಿಕಾಗೋಷ್ಠಿ ಹೆಸರಲ್ಲಿ, ಈಗ 1500 ರೂಪಾಯಿ ಮಾಡಿದ್ದೀನಿ. ಇದಕ್ಕಿಂತ ಇನ್ನೇನು ಬೇಕು? ಇದು ಸುಳ್ಳಾಗದೆ ನಾವು ಹೇಳ್ತಾ ಇರೋದು ಅದೇ. ಸರ್ಕಾರಿ ಪತ್ರಿಕಾ ಭವನದಲ್ಲಿ ಕೂತ್ಕೊಂಡು ದುಡ್ಡು ವಸೂಲಿ ಮಾಡ್ತಾ ಇದ್ದಾರೆ ಪತ್ರಿಕಾಗೋಷ್ಠಿ ಹೆಸರಲ್ಲಿ, ಪ್ರೆಸ್ ನೋಟ್ ಹೆಸರಲ್ಲಿ, ಕಾರ್ಯಕ್ರಮದ ಹೆಸರಲ್ಲಿ, ಮತ್ತು ಇತರೆ ಪತ್ರಕರ್ತರ ಮುಖಗಳನ್ನು ತಲೆ ತೋರಿಸೋದು ಅಂತಾರಲ್ಲ, ಹಂಗೆ ತಲೆ ತೋರಿಸಿ ದುಡ್ಡು ಮಾಡ್ತಾ ಇದ್ದಾರೆ. ಹಾಗಾಗಿ ಇದನ್ನು ಆಡಳಿತಾಧಿಕಾರಿ ನೇಮಿಸಿ ಎಲ್ಲರಿಗೂ ಪತ್ರಿಕಾ ಭವನ ಸಿಗುವಂತಾಗಲಿ. ಯಾರೋ ಒಬ್ಬ ವ್ಯಕ್ತಿ ಅಲ್ಲಿ ಆಡಳಿತ ಮಾಡೋದು ಬೇಡ, ಆಡಳಿತಾಧಿಕಾರಿ ಅಂತ ನೇಮಿಸ್ತಾ ಇದ್ದೀವಿ. ಹಂಗಾರೆ ಇವೆಲ್ಲ ಸುಳ್ಳ? ಇದು ಅಪಪ್ರಚಾರನ? ಮಂಜುನಾಥ್ ಅವರೇ, ಇದಕ್ಕೆ ನಮಗೆ ಉತ್ತರಿಸಿ ಅನ್ನೋದು ಇದು. ಹಾಗಾಗಿ ನಾವು ಜಿಲ್ಲಾಧಿಕಾರಿಗಳು ಈಗ ಜಾಸ್ತಿ ಮಾತಾಡೋಕ್ಕೋಗಲ್ಲ. ಜಿಲ್ಲಾಧಿಕಾರಿಗಳು ತನಿಖೆಗೆ ಆದೇಶ ಮಾಡಿದ್ದಾರೆ. ಅಲ್ಲಿ ಒಳ್ಳೆಯ ಫಲಿತಾಂಶ. ನಮ್ಮ ಕರ್ನಾಟಕ ಪತ್ರಕರ್ತರ ಧ್ವನಿ ಸಂಘಟನೆಗೆ ಜಯ ಸಿಕ್ಕೇ ಸಿಗುತ್ತೆ ಅನ್ನೋ ಆಶಾಭಾವನೆ ಇದೆ. ಸಿಗಲಿಲ್ಲ ಅಂದರೆ ನಾವು ಹೈಕೋರ್ಟಿಗೂ ಹೋಗ್ತೀವಿ, ತನಿಖಾ ಸಂಸ್ಥೆ ಮೊರೆ ಹೋಗ್ತೀವಿ, ನಮಗೆ ಜಯ ಸಿಗುತ್ತೆ ಅನ್ನೋ ಭಾವನೆ ಇದೆ. ಅಲ್ಲಿಂದ ಮಂಜುನಾಥನ್ನ ಓಡಿಸ್ತಾರೆ ಅನ್ನೋದು ನನಗೆ ಗ್ಯಾರಂಟಿ. ಈಗ ಧ್ವನಿ ಸಂಘಟನೆ ಅಪಪ್ರಚಾರ ಮಾಡ್ತಿದೆ, ಅವ್ರ ವಿರುದ್ಧ ಕಾನೂನು ಕ್ರಮಕ್ಕೆ ಮುಂದಾಗ್ತೀನಿ ಅಂತ ಹೇಳಿದ್ದಾರೆ ಮಂಜುನಾಥ್. ಇಲ್ಲೊಬ್ರು ಪ್ರೆಸ್ ಕಾಲೋನಿಯಲ್ಲಿ ಸೈಟು ಮನೆ ತೊಗೊಳ್ತಾರೆ ಪತ್ರಕರ್ತರು, ಇದೇ ಪತ್ರಕರ್ತರು. ಆಮೇಲೆ ಮತ್ತೆ KHP 272 ನಿವೇಶನ ಹಂಚಿಕೆ ಆಗುತ್ತಲ್ಲ, ಇದೇ ಪತ್ರಕರ್ತರಾಗ್ತಾರೆ. ಅಯ್ಯೋ, ಅದನ್ನು ಹೇಳ್ಕೊಂಡು ಹೋದರೆ ನಾನು ಸುದ್ದಿ ಮಾಡಿದ್ದೆ ಹಿಂದೆ, ಕೆಲವರೆಲ್ಲ ವಾಪಸ್ ಕೊಟ್ಟರು. ಈಗ ಆ ವಿಚಾರಕ್ಕೆ ಹೋದರೆ ನನಗೆ ಅದೇ ಒಂದು ಬುಕ್ ಬರೀಬೇಕಾಗುತ್ತೆ. ಅಲ್ಲಿ ತೊಗೊಂಡ್ಮೇಲೆ ಮತ್ತೆ ಇಲ್ಲಿ ಸೈಟಿಗೆ ಅಪ್ಲಿಕೇಶನ್ ಹಾಕ್ತಾರೆ, ಕೋಟಿ ತೂಗ್ತಾರೆ. ಇವರ ಮನೆ, ಸೈಟು, ಜಮೀನು ಎಲ್ಲ ಇದೆ. ಹೆಂಗ್ರಿ ಕೊಡಕ್ಕೆ ಬರುತ್ತೆ? ಅಲ್ಲಿ ಒಂದು ಸರಿ ತೊಗೊಂಡ್ಮೇಲೆ ಮತ್ತೆ ಸೈಟ್ ಕೊಡಕ್ಕೆ ಬರುತ್ತಂದ್ರಿ. ಇದನ್ನೆಲ್ಲ ಪ್ರಶ್ನೆ ಎತ್ಬಿಟ್ರೆ ಇವ್ರು ಪತ್ರಕರ್ತನೆಲ್ಲ ಪತ್ರಿಕೆ ಪ್ರಿಂಟ್ ಆಗಲ್ಲ. ಅಲ್ಲದೆ ಸರ್ಕಾರಕ್ಕೆ ಸುಳ್ಳು ಲೆಕ್ಕ ಕೊಟ್ಟು ನೀವು ಲಕ್ಷ ಹಣ ಜಾಹೀರಾತು ರೂಪದಲ್ಲಿ ಪಡ್ಕೊಳ್ತೀರಲ್ರಿ, ಇದು ಮೋಸ ಅಲ್ಲನ್ರಿ? ಯಾರು ಒಬ್ರು ಹೇಳ್ಬಿಡಪ್ಪ, ಇಷ್ಟು ಸರ್ಕ್ಯುಲೇಷನ್ ನಿಮ್ಮ ಪೇಪರ್ ಇದೆ, ಇಷ್ಟು ಜಿಲ್ಲೆ ಪೇಪರ್ ಹೋಗ್ತಾ ಇದೆ ಅಂತ ಹೇಳ್ಬಿಡಿ ನೋಡ. ನನಗೊತ್ತು ಆಶ್ಚರ್ಯ ಆಗ್ತಾಯಿದೆ, ಇಷ್ಟು ಸರ್ಕ್ಯುಲೇಷನ್ ಇದೆ ಅಷ್ಟು. ಇಲ್ಲಿ ಚಂದ್ರಕಾಂತ್ ಪ್ರಿಂಟಿ ಪ್ರೆಸ್ಸಲ್ಲಿ ಮುದ್ರಣ ಆಗ್ತೀನಿ ಅಂತ ಹೇಳ್ತಾರೆ. ಇವೆಲ್ಲ ಮೋಸ ಅಲ್ಲಂದರೆ ಸರ್ಕಾರಕ್ಕೆ ಮಾಡ್ತಾ ಇರೋದು. ಇನ್ನೂ ಹಲವಾರು ಮೋಸದ ಇವನು. ಇನ್ನೊಂದು ಯಾವುದೋ ಟ್ರಸ್ಟ್, ದೇವಸ್ಥಾನ ಟ್ರಸ್ಟಲ್ಲಿ, ಅಲ್ಲಿ ಸುಮಾರು ಜನ ನನಗೆ ಫೋನ್ ಮಾಡಿದರು. ಹಣ ಕೋಟಿಗಟ್ಟಲೆ ಭ್ರಷ್ಟಾಚಾರ ನಡೀತಾ ಇದೆ ಅಣ್ಣ, ಯಾವುದು ಲೆಕ್ಕ ಕೊಟ್ಟಿಲ್ಲ ಅಣ್ಣ ಅಂತ. ಆದರೆ ನಾನು ದಾಖಲೆ ಇಲ್ದಲ್ಲೇ ಮಾತಾಡಲ್ಲ. ಇವಾಗ ಫೋನ್ ಮಾಡಿದ ತಕ್ಷಣ, ಯಾರೋ ಹೇಳಿದ ತಕ್ಷಣ ಅಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಹೇಳಲ್ಲ. ನಾನು ಯಾವಾಗಲೂ ದಾಖಲೆ ಇಟ್ಕೊಂಡು ಮಾತಾಡೋದು. ಹಾಗಾಗಿ ಈತನ ಅನೇಕ ಪ್ರಕರಣಗಳು, ನಾನು ಇನ್ನೊಂದು ಯಾವುದೋ ನಮ್ಮ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣ ಆಗಿರೋದು, ಅದರಲ್ಲಿ ಮರ್ಡರ್ ಕೇಸಲ್ಲಿ ಅನುಮಾನ ಇದೆ ಅಂತ ತನಿಖಾಧಿಕಾರಿ ವ್ಯಕ್ತಪಡಿಸ್ತಾ ಇದ್ದಾರೆ. ಅದನ್ನು ನಾನು ಸುದ್ದಿ ಮಾಡ್ತಾಯಿದ್ದೀನಿ.
ಅದನ್ನು ಮರು ತನಿಖೆಗೆ ಅದು ಸೀರುಪಟ್ಟು ಕೊಟ್ಬಿಟ್ಟಿದ್ದಾರೆ. ಆರೋಪಿ ಪತ್ತೆ ಆಗಿಲ್ಲ. ಆ ಪ್ರಕರಣ ಇನ್ನು ಅರ್ಧಕ್ಕೆ ಬಿಟ್ಟಿದ್ದೆ. ಇದು ನಾವು ಪತ್ರಿಕಾ ಭವನದ್ದು ಹೋರಾಟದ ಹಿನ್ನೆಲೆಯಲ್ಲಿ ಅದರಲ್ಲಿ ತೊಡಗಿಸ್ಕೊಳ್ಳೋಕ್ಕಾಗಲಿಲ್ಲ. ಅದನ್ನು ನಾನು ಇವಾಗ ಪ್ರಧಾನಮಂತ್ರಿಗಳಿಗೆ ಬರೀತಾ ಇದ್ದೀನಿ, ರಾಜ್ಯಪಾಲರಿಗೆ ಬರೀತಾ ಇದ್ದೀನಿ, CM ಬರೀತಾ ಇದ್ದೀನಿ, ಆಮೇಲೆ DG ಆ್ಯಂಡ್ IG ಬರೀತಾ ಇದ್ದೀನಿ, DIG ಬರೀತಾ ಇದ್ದೀನಿ. ಜಿಲ್ಲಾ ರಕ್ಷಣೆಗೆ ಪತ್ರ ಬರೆದು ಪಾಪ ಅವನು ಅಂಬಿಕಾ ಸ್ಟೋರು ಮಾಲೀಕ ವೆಂಕಟೇಶ್ ಅಂತ ಭಾರಿ ಒಳ್ಳೆ ವ್ಯಕ್ತಿ ಕಂಡ್ರಿ. ಅವನು ವ್ಯಾಪಾರಸ್ಥ. ಅವನನ್ನು ಇಲ್ಲಿ ನಂಜಪ್ಪ ಆಸ್ಪತ್ರೆ ಹತ್ರ ಜಿಲ್ಲಾ ಪಂಚಾಯತ್ ಆಫೀಸ್ ಎದುರುಗಡೆ ಹೋಮಿಲಿ ಕಿಡ್ನಾಪ್ ಮಾಡಿ ತಗೊಂಡೋಗಿ ಅಂದಿ ರೀತಿಯಲ್ಲಿ ಕೈ ಕೊಡ್ತಾರೆ, ಕಾಲು ಕೊಡ್ತಾರೆ, ಕುತ್ತಿಗೆಗೆ ಹಗ್ಗ ಹಾಕಿ ಸಾಯಿಸ್ತಾರೆ. ಈ ಪ್ರಕರಣ ಆರೋಪಿ ಪತ್ತೆ ಆಗಲ್ಲ ಅಂತ ಬರೀ ಇದು ಮಾಡ್ತಾರೆ. ಆದರೆ ಮೊಟ್ಟ ಮೊದಲು ತನಿಖಾಧಿಕಾರಿ ಮಾಡ್ತಾರಲ್ಲ CPI ಜಗದೀಶ್ ಅಂತ, ಅವರು ಪ್ರಾಮಾಣಿಕವಾಗಿ ತನಿಖೆ ಮಾಡಿದ್ದಾರೆ. ನಂತರದಲ್ಲಿ ಏನಾಗುತ್ತೆ, ಅದೇನು ಇನ್ಫ್ಲೂಯೆನ್ಸ್ ಇತ್ತೋ ಏನಿತ್ತೋ ಏನೋ ಅಂತ ಅದು ಅಲ್ಲಿಗೆ ಮುಚ್ಚೋಗುತ್ತೆ. ಅಪರಾಧಿಗಳು ಪತ್ತೆ ಆಗಿಲ್ಲ. ಹಾಗಾಗಿ ಆ ಕೇಸನ್ನು ರೀಓಪನ್ ಮಾಡಿ ಆರೋಪಿಗಳನ್ನ ಪತ್ತೆ ಹಚ್ಚಬೇಕು ಅಂತ ನಾನು ಇದು ಮಾಡ್ತಾಯಿದ್ದೀನಿ. ಇದೇ ರೀತಿ ನಾನಾ ಪ್ರಕರಣಗಳು ಇನ್ನೂ ಹೊರಗಡೆ ಬರ್ತಾ ಇದ್ದಾವೆ ಮುಂದಿನ ದಿನಗಳಲ್ಲಿ. ಇಷ್ಟೇ ಅಲ್ಲ, ಎಲ್ಲವನ್ನು ಬಯಲಿಗೆ ಎಳಿತೀನಿ. ಹಾಗಾಗಿ ಮಂಜುನಾಥ್ ಅವರೇ, ಇದು ಅಪಪ್ರಚಾರ ಅಲ್ಲ, ಸತ್ಯವಾದ ಘಟನೆಗಳು ಇವೆಲ್ಲ. ನಾನು ದಾಖಲೆ ಹಿಡ್ಕೊಂಡು ಹೇಳ್ತಾ ಇರೋದು ಎಲ್ಲ ನೋಡಿರಿ. ಇಲ್ಲಿ ನಾನೇನು ಪ್ರಸಾರ ಸಂಖ್ಯೆ ಇಷ್ಟಿದೆ ಅಂತ ಸುಳ್ಳು ಹೇಳ್ತಾ ಇದ್ದೀನಿ ಅಂದರೆ, ಇಷ್ಟೊಂದು ಪ್ರಸಾರ ಇದೆ ಅಂತ ಇವನು ಕೊಟ್ಟಿದ್ದಾನೆ. ಜನರು ನಿರ್ಧರಿಸ್ಬೇಕಿದು, ಪತ್ರಕರ್ತರು ನಿರ್ಧರಿಸ್ಬೇಕು. ಇದಕ್ಕೊಬ್ಬ ಇದ್ದಾನೆ ಅಲ್ಲಿ ವಾರ್ತಾ ಇಲಾಖೆಯಲ್ಲಿ, ಮಾರುತಿ ಅಂತ ಒಬ್ಬ ಇದ್ದಾನೆ. ಅವನ ಕೃಪಾ ಕಟಾಕ್ಷ ಇಲ್ಲ. ಅವನೇನು 15 ವರ್ಷದಿಂದ ಗೂಟ ಹೊಡ್ಕೊಂಡಿದ್ದಾನ್ರಿ ಅವನು ಮಾರುತಿ. ಅವನು ಟ್ರಾನ್ಸ್ಫರ್ ಆದರೆ ಸಾಕು ಇಲಾಖೆ ಬೀಗ ಹಾಕ್ತಾರಂತೆ, ಯಾರು ಸುದ್ದಿ ಮಾಡಲ್ಲಂತೆ. ಅವನಿಗೆ ಹೋಗಿ ಟ್ರಾನ್ಸ್ಫರ್ ಕ್ಯಾನ್ಸಲ್ ಮಾಡಿಸ್ಕೊಂಬರೋದು. ಬೇರೆ ಯಾರು ಬೇರೆಯವರು ಬಂದರೆ ಪತ್ರಿಕಾ ಇದು ಸುದ್ದಿ ಮಾಡಕ್ಕೆ ಬರಲ್ಲ ಕಣ್ರಿ. ಅವರೆಲ್ಲ ವಾರ್ತಾಧಿಕಾರಿಗಳಲ್ಲ. ಇವಾಗ 33 ಜಿಲ್ಲೆಯಲ್ಲಿ ವಾರ್ತಾಧಿಕಾರಿಗಳು ಇದ್ದಾರಲ್ಲ, ಅವ್ರು ಯಾರು ಬಂದ್ರೂ ಇಲ್ಲಿ ಶಿವಮೊಗ್ಗದಲ್ಲಿ ಸುದ್ದಿ ಮಾಡೋಕ್ಕಾಗಲ್ಲ. ವಾರ್ತಾಧಿಕಾರಿ ಬೀಗ ಹಾಕಬೇಕಾಗುತ್ತೆ ಮಾರ್ತಿ ಹೋಗ್ಬಿಟ್ರೆ. ಅವ್ನು ಹೇಳಕ್ಕೆ ಹೋದರೆ ನಾವು ಅಲ್ಲೇ ಇಲಾಖೆ ತನಿಖೆ ಕೊಟ್ಟಿದ್ದೀವಿ. ಎಷ್ಟೋ ಮಾಧ್ಯಮ ಪಟ್ಟಿಯಿಂದ ಡಿಫಂಕ್ಟ್ ಆಗಿ ಕ್ಯಾನ್ಸಲ್ ಆಗಿದೆ. ಅವರು ಎತ್ತದು ಪ್ರತಿ ವರ್ಷ ಏನಾಗುತ್ತೆ, ನವಂಬರ್ ತಿಂಗಳಲ್ಲಿ, ನವಂಬರ್ ತಿಂಗಳಲ್ಲಿ ಆಡಿಟ್ ರಿಪೋರ್ಟ್ ಕೊಡೋದು. ಆಮೇಲೆ RNAಗೆ ಫೈಲ್ ಮಾಡಬೇಕು. ಒಂದು ಪತ್ರಿಕೆ, ಅದು ಹೆಸರು ಬೇಡ, ಅದನ್ನು ಇದು ಮಾಡಿದ್ದೀನಿ. ಒಂದು ಪತ್ರಿಕೆ 20 ವರ್ಷದಿಂದ ಫೈಲ್ ಮಾಡಿಲ್ಲ. ಮತ್ತು ಸತ್ತೋಗಿ 30 ವರ್ಷ ಆಯ್ತು. ಆ ವ್ಯಕ್ತಿ ಸತ್ತಿ ಸಂಪಾದಕ 30 ವರ್ಷ ಆಯಿತು. ಫೈಲಿಂಗ್ ಮಾಡಿಲ್ಲ, ಆಡಿಟ್ ವರದಿ ಕೊಟ್ಟಿಲ್ಲ. ಆದರೆ ಮಾಧ್ಯಮ ಪಟ್ಟಿಯಲ್ಲಿ ಮುಂದುವರಿಯುತ್ತೆ. ಈ ವ್ಯಕ್ತಿ ಅಟೆಂಡೆನ್ಸ್ ಕೊಡ್ತಾನೆ, ಜಾಹೀರಾತು ಕೊಡ್ತಾನೆ. ಅದೇ ಕೆಲವೊಂದು ಪೇಪರ್ಗಳಿಗೆ ಒಂದು 6 ತಿಂಗಳು ಅಟೆಂಡೆನ್ಸ್ ಇಲ್ಲ ಅಂತಂದರೆ ಕ್ಯಾನ್ಸಲ್ ಬರೀತಾನೆ. ಹೆಂಗಿದು? ಇದು ಮಾಧ್ಯಮ ಸಮಿತಿ ಅಧ್ಯಕ್ಷರು ಗಮನಕ್ಕೆ ತಂದಿಲ್ವಾ? ಇದು ಮಾಧ್ಯಮ ಸಮಿತಿ ಅಧ್ಯಕ್ಷರಿಗೆ ಇವನು ದಾರಿ ತಪ್ಪಿಸ್ತಾ ಇರೋದೇನೋ. ಇವನೇನಾಗಿದೆ, ಅಲ್ಲಿ ಹೋಗಿ ಬಿಲ್ಡಪ್ ತೊಗೊಂಡು 15 ವರ್ಷದಿಂದ ಇದ್ದಾನಲ್ಲ, ಬಿಲ್ಡಪ್ ತೊಗೊಂಡು ಇದಾಗ್ಬಿಟ್ಟಿದ್ದಾನೆ. ಆದರೆ ನಾವು ಈ ವಿಷಯನ ಮಾರುತಿ ಸರಿಯಿಲ್ಲ, ಇವನು ಅಧಿಕಾರಿಗಳಿಗೆ ದಾರಿ ತಪ್ತಾ ಇದ್ದಾನೆ, ಇವನು ಭ್ರಷ್ಟ ಇದ್ದಾನೆ, ವಾರ್ತಾ ಇಲಾಖೆಯಲ್ಲೇ ಕುಲಗೆಡಿಸಿದ್ದಾನೆ ಅಂತ ನಾವು ಜಿಲ್ಲಾಧಿಕಾರಿಗಳಿಗೆ ಮತ್ತು ಮೇಲ್ಪಟ್ಟ ಕೇಂದ್ರ ವಾರ್ತಾ ಇಲಾಖೆಗೆ, ಅಧೀನ ಕಾರ್ಯದರ್ಶಿಗೆ, ಆಮೇಲೆ ಅಲ್ಲಿ ಸರ್ಕಾರದ ಕಾರ್ಯದರ್ಶಿಗಳಿಗೆ, ಜಿಲ್ಲಾ ರಕ್ಷಣಾಧಿಕಾರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಇಲ್ಲಿ ಪತ್ರಿಕೋದ್ಯಮ ಸರಿಯಾಗಬೇಕು, ಅಲ್ಲಿ ಪತ್ರಿಕಾ ಭವನ ಸರಿಯಾಗಬೇಕು, ವಾರ್ತಾ ಇಲಾಖೆ ಸರಿಯಾಗಬೇಕು ಅಂದರೆ 2 ಕೆಲಸ ಆಗಬೇಕು. ಕೇಳಿ, ನನ್ನ ಪ್ರಕಾರ ಒಂದು, ಪತ್ರಿಕಾ ಟ್ರಸ್ಟಲ್ಲಿ ಮಂಜುನಾಥ್ ಹೋಗ್ಬೇಕು, ಹೊರಗಡೆ ಹೋಗ್ಬೇಕು. ಆವಾಗ ಅಲ್ಲಿ ಸರಿಯಾಗುತ್ತೆ ಪತ್ರಿಕಾ ಭವನ. ಎಲ್ಲರ ಪತ್ರಿಕಾ ಭವನ ಆಗುತ್ತೆ. ಎಲ್ಲರೂ ಸಮಾನ ಮನಸ್ಸಿಗೆ ಪಟ್ಟರು ನೆಮ್ಮದೇ ಇರ್ತಾರೆ. ಅದು ಕಿರುಕುಳ ಕೊಟ್ಟಿರೋದು ಕೇಳಿದರೆ ಒಬ್ರೊಬ್ರಿಗೆಲ್ಲ ಕಂಡ್ರಿ, ಅದು ಕಣ್ಣಲ್ಲಿ ನೀರು ಹಾಕ್ತಾರೆ ಕಣ್ರಿ. ಒಂದು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಒಬ್ಬ ಫುಲ್ ಆಳ್ತಾ ಇದ್ದಾನೆ, ಪತ್ರಿಕೋದ್ಯಮದಲ್ಲಿ ಒಬ್ಬ ಆಳ್ತಾ ಇದ್ದಾನೆ. ಇವರಿಬ್ಬರೇ ಇರಬೇಕು. ಇವರಿಬ್ಬರು ಬಿಟ್ಟು ಹೊರಗಡೆ ಬಂದರೆ ಅವ್ನು ಪತ್ರಕರ್ತನಲ್ಲ, ನಕಲಿ ಪತ್ರಕರ್ತ. ಇವ್ರು ಮಾತ್ರ ನೈಜ ಪತ್ರಕರ್ತರು. ಇದೆಲ್ಲ ಹಂಗಾರೆ ಇದು ನೈಜ ಪತ್ರಕರ್ತರು ಮಾಡೋ ಕೆಲಸನ ಇದು? ಹಾಗಾಗಿ ನಾನು ಹೇಳ್ತಾ ಹೋದರೆ ಮುಗಿಯಲ್ಲ ಇದು. ದಯಮಾಡಿ ನೋಡಿ, ನಾವೆಲ್ಲ ಹೇಳ್ತಾ ಇರೋದು ಸತ್ಯ, ಅವನೇ ಸುಳ್ಳು ಹೇಳ್ತಾ ಇರೋದು. ಮಂಜುನಾಥ್ ಇದಕ್ಕೆಲ್ಲ ಉತ್ತರಿಸ್ತೀನಿ. ಓಕೆ.